ನಮಸ್ಕಾರ ಎಲ್ಲರಿಗೂ. ಶ್ರೀ ಅಶ್ವತ್ಥನಾರಾಯಣ ಸೇವಾ ಸಮಿತಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇದು ನಮ್ಮ 3ನೇ ಎಪಿಸೋಡು. ಇವತ್ತು ಈ ಎಪಿಸೋಡ್ನಲ್ಲಿ ನಾವು ನಾಗರ ಚೌತಿ ಹಾಗೂ ಪಂಚಮಿ ಬಗ್ಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದೀವಿ. ಇವತ್ತಿನ ಸಂಚಿಕೆ ಆದ್ಮೇಲೆ ನೆಕ್ಸ್ಟ್ ನಾವು ಗೌರಿ ಹಬ್ಬದ್ದು ಆಮೇಲೆ ಗಣೇಶನ ಹಬ್ಬದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂಚೆ ನಾವು ಮಾಡಿರೋ ರೆಕಾರ್ಡಿಂಗು ಅಂದ್ರೆ ಶಾಕಾಂಬರಿ ಹಬ್ಬದ್ದು ಎಪಿಸೋಡ್ 1, ಬನಶಂಕರಿ ಹಬ್ಬದ್ದು ಎಪಿಸೋಡ್ 2 ನೋಡಿದವರು ನಿಮಗೆ ಏನಾದ್ರು ಫೀಡ್ಬ್ಯಾಕ್ ಅಂದ್ರೆ ಸಜೆಷನ್ಸ್ ಇದ್ದಲ್ಲಿ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅದನ್ನ ಏನ್ ಬೇಕೋ ಅದನ್ನ ಇನ್ಕಾರ್ಪೊರೇಟ್ ಮಾಡ್ತೀವಿ. ನಾವು ಮೆಸೇಜ್ ಅಲ್ಲಿ ಹೇಳ್ದಂಗೆ ದ ಇಂಟೆಂಟ್ ಆಫ್ ದಿಸ್ ರೆಕಾರ್ಡಿಂಗ್ ಅಂದ್ರೆ ನಾವು ಮಾಡ್ತಿರೋ ಮೂಲ ಉದ್ದೇಶ ನಾವು ಇನ್ಫಾರ್ಮೇಶನ್ ಏನಿದೆಯೋ ದೊಡ್ಡಮ್ಮ ಅವ್ರ ಹತ್ರ ಅದನ್ನ ಎಲ್ಲರಿಗೂ ಪಾಸ್ ಆನ್ ಮಾಡೋದಕ್ಕೆ. ಇಲ್ಲಿ ಸ್ಟ್ರಕ್ಚರ್ ಇಲ್ಲದೆ ಇರಬಹುದು, ದಯವಿಟ್ಟು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಒಂದು ವಿನಂತಿ. ನಾವು ಆದಷ್ಟು ಸ್ಟ್ರಕ್ಚರ್ನ ಟ್ರೈ ಮಾಡಿ ತರ್ತೀವಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ. ಬಟ್ ನಿಮ್ಗೆ ಏನಾದ್ರು ಚಾಲೆಂಜಸ್ ಇದ್ದಲ್ಲಿ ಇನ್ನೇನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾದಲ್ಲಿ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅದೇನಿದೆಯೋ ಅದನ್ನ ಶೇರ್ ಆಫ್ಲೈನು ಕೊಡ್ತೀವಿ. ಜೊತೆಗೆ ನೀವು ಕೊಡೋ ಸಜೆಷನ್ಸ್ ಇಂದ ನಾವು ಆ ಎಪಿಸೋಡ್ಗಳಲ್ಲಿ ಬೇಕಾದ್ರೆ ಎಡಿಟ್ ಮಾಡಿ ನಾವು ಆ್ಯಡ್ ಮಾಡೋದನ್ನು ಪ್ರಯತ್ನ ಮಾಡ್ತೀವಿ. ಅದನ್ನ ಹೇಳ್ತಾ ಈಗ ದೊಡ್ಡಮ್ಮ ಥ್ಯಾಂಕ್ ಯು. ಮತ್ತೆ ನೀವು ಟೈಮ್ ತಗೊಂಡು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದೀರಾ. ಇಷ್ಟೆಲ್ಲ ನೀವು ಮುಂಚೆನೆ ಪ್ರಿಪೇರ್ ಆಗಿ ನಮಗೆ ಸಹಾಯ ಮಾಡ್ತಿದ್ದೀರಾ ಈ ಎಲ್ಲ ಡೀಟೇಲ್ಸ್ನ ಕೊಡ್ತಾ. ಸ್ವಾಮಿ ಅಂಕಲ್ಗೂ ಥ್ಯಾಂಕ್ಸ್. ಆಮೇಲೆ ಕಾರ್ತಿಗೆ ಎಲ್ಲ ಟೆಕ್ನಿಕಲ್ ಥಿಂಗ್ಸ್ ಅದೇನೋ ಹೇಳ್ತಾರಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾನೆ. ಅವ್ನು ಮುಂದೆ ಕ್ಯಾಮ್ರಾನಲ್ಲಿ ಇಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಿದ್ದಾನೆ. ದೊಡ್ಡಮ್ಮಂಗೆ ಸ್ವಾಮಿ ಅಂಕಲ್ ಸೆಟಪ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಕಾರ್ತಿ. ಅಂಡ್ ಆಸ್ ಯೂಸಲ್ ಪ್ರದೀಪ್ ಫಾರ್ ಆಂಕರಿಂಗ್ ದಿಸ್ ಅಂಡ್ ದೆನ್ ಹೆಲ್ಪಿಂಗ್ ಟು ಗೆಟ್ ದ ಇನ್ಫಾರ್ಮೇಶನ್. Thank you. ಪ್ರದೀಪ್ ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ದೊಡ್ಡಮ್ಮ ನಮಸ್ಕಾರ. ಉಲ್ಲಾಸ್ ಹೇಳಿದಾಗೆ ನಿರಂತರವಾಗಿ 2ನೇ ಎಪಿಸೋಡ್ ಆಗಿ 3ನೇದಕ್ಕೆ ಬರ್ತಾ ಇದೀವಿ. ನಿಮ್ ಸಹಕಾರ ಹೀಗೆ ಇರ್ಲಿ. ಖುಷಿ ಆಗತ್ತೆ ನಿಮ್ ಜೊತೆ ಮಾತಾಡೋದು ಪ್ರತಿ ಸತಿ, ಆಯ್ತಾ. ಸೊ ಈ ಸತಿ ನಾಗರ ಚೌತಿ, ನಾಗರ ಪಂಚಮಿ, ಸೊ ಅಲ್ಲಿಗೆ ಆ ಹಬ್ಬದ ಬಗ್ಗೆ ನಮ್ಮ ಹಿಂದಿನವರು ನೀವು ಎಲ್ಲ ಹೇಗ್ ನಡೆಸ್ತಿದ್ರಿ ಅನ್ನೋ ಡೀಟೇಲ್ಸ್ ಮಾತಾಡೋಣವಾ? ಆಯ್ತು. ಅದಕ್ಕೆ ಮುಂಚೆ ದೊಡ್ಡಮ್ಮ, ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಮತ್ತೆ ಪಂಚಮಿ ಅಲ್ವಾ ದೊಡ್ಡಮ್ಮ ಇದು ಹಬ್ಬ? ಸೊ ಭೀಮ್ ಅಮಾವಾಸ್ಯೆ ಆಗಿ ಒಂದು 5 ದಿವಸಕ್ಕೆ 4 ದಿವಸಕ್ಕೆ ಶುರು ಆಗತ್ತೆ ಈ ಹಬ್ಬ ಅಲ್ವಾ? ಸರಿ ಸರಿ. ಸೊ ಏನೇನ್ ಮಾಡ್ತಿದ್ರಿ ದೊಡ್ಡಮ್ಮ? ಹೇಗೆ ಪೂರ್ವ ಸಿದ್ಧತೆಗಳು ಏನಿರ್ತಿತ್ತು? ನಾಗರ ಚೌತಿಯಿಂದ ತಗೊಳ್ಳೋಣ. ತದಿಗೆ ದಿವಸ ಬೆಳಗಾಗಿ ಸ್ನಾನ ಮಾಡ್ಬಿಟ್ಟು ಸರಿ ಮಡ್ಸಿರೆ ಉಟ್ಕೋಬೇಕು. ಮತ್ತೀಗ ಹೂವು, ಹಣ್ಣು, ಇದನ್ನ ಎಲ್ಲಾನು ಸಿದ್ಧ ಅವತ್ತಿನ ದಿವ್ಸಕ್ಕೆ ಏನೇನ್ ಬೇಕೋ ಎಲ್ಲ ತಂದಿಟ್ಕೋಬೇಕು ಮಾರನೇ ದಿವ್ಸಕ್ಕೆ. ಆಮೇಲೆ ಸಿದ್ಧತೆ ಮಾಡ್ಕೋಬೇಕು. ಹೂವೇನೇನು ಅಂತಂದ್ರೆ ಶಾವಂತಿಗೆ ಹೂವು, ತಾಳೆ ಹೂವು, ಆಮೇಲೆ ಸಂಪಿಗೆ ಹೂವು, ಆಮೇಲಿಂದ ಇದು ಮಲ್ಲಿಗೆ ಹೂವು, ಇಂಥ ಹೂವುಗಳೆಲ್ಲ ತಂದು ಸಿದ್ಧತೆ ಮಾಡಿ ಇಟ್ಕೋಬೇಕು. ಆಮೇಲೆ ಬಾಳೆಹಣ್ಣು, ಸೌತೆಕಾಯಿ, ಸರಿ ಸೀಬೆ ಹಣ್ಣು ಇದಕ್ಕೆ ಸೀಬೆ ಹಣ್ಣು, ಆಮೇಲೆ ತೆಂಗಿನಕಾಯಿ, ಇವನ್ನೆಲ್ಲ ಹಣ್ಣೆಲ್ಲ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಒಲೆಯದೆಲ್ಲ ಒರೆಸ್ಕೊಂಡು ಇದು ಭತ್ತನುವೆ ಕಡ್ಲೆಕಾಳು ಇದಿಷ್ಟನ್ನುವೆ ಹುರ್ಕೋಬೇಕು. ಹುರಿದ್ಬಿಟ್ಟು ಅರಳು ಆ ಕಾಳು ಎಲ್ಲಾನು ಪಾತ್ರೆಗೆ ಹಾಕಿ ಇಟ್ಕೋಬೇಕು. ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಳೆದು ಒಣಗಾಕ್ಬೋದು. ಒಣಗಾಕ್ಬಿಟ್ಮೇಲೆ ನಾನು ಇದೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಒಣಗ್ಕೊಡ್ತೆ. ಅಕ್ಕಿ ಒಣಗಾಕ್ತೇವೆ. ಆ ಅಕ್ಕಿನ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಜಲ್ಸಿ ಎಲ್ಲಾನು ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಆ ಹಿಟ್ಟನ್ನ ಕೈಯಾಡ್ಬಿಟ್ಟು ಒಳಗಡೆ ದೇವ್ರ ಮನೆಯಲ್ಲೋ ಎಲ್ಲಿ ಮಡಿ ಒಳಗೆ ಸಾರಿಸಿ ಬುಸಿ ಮಾಡಿರೋ ಜಾಗದಲ್ಲಿ ಅದು ಇಟ್ಕೊಂಡು ಒಂದು ಪೇಪರ್ ಏನಾದ್ರು ಮುಚ್ಚಿ ಇಟ್ಕೋಬೇಕು. ಅದು ಬೂಸ್ಟ್ ಇಷ್ಟು ಬರ್ದಾಗ ಸರಿ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಮಾರನೇ ದಿವಸ ಚೌತಿ ದಿವಸ ಸ್ನಾನ ಮಾಡ್ಬಿಟ್ಟು ಸರಿ ಮೊದ್ಲು ಇದಕ್ಕೆ ಹುತ್ತಕ್ಕೆ ಹೋಗಿ ತೆನಿ ಏರ್ಕೊಂಡ್ಬರಿಬೇಕು. ಇವಾಗ ಇಲ್ಲೆಲ್ಲೂ ಹುತ್ತಾ ಇಲ್ಲ, ಕೈಲೂ ಆಗಲ್ಲ, ಇವಾಗ ಹೋಗಕ್ಕಾಗಲ್ಲ. ಆಮೇಲೆ ಹುತ್ತದ ಮಣ್ಣನ್ನ ತಂದಿಟ್ಕೊಂಡು ಅದೇ ಇದರಿಂದ ಕುಕ್ಕೆಯಿಂದ ತಂದಿರ್ತಲ್ಲ ಅದು ಪ್ರಸಾದ. ಆಮೇಲೆ ಇನ್ನೂ ಒಂದಿಷ್ಟು ಹುತ್ತದ ಮಣ್ಣು ಎಲ್ಲ ತಂದಿಟ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡು ಇಟ್ಕೊಳ್ಳೋದು. ಒಂಚಲ್ ನಾಗಪ್ಪ ಇದೆ, ಆ ನಾಗಪ್ಪನ ಒಂದ್ ಬಟ್ಲೆಲ್ಲ ತಟ್ಟೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ಹಾಲು ತುಪ್ಪ ಅಭಿಷೇಕ ಮಾಡ್ಬೇಕು.
ಆಮೇಲೆ ಈ ಮಣ್ಣಿಗೂ ಎಲ್ಲಾನು ಚೂರು ಚೂರು ಪೂಜೆ ಮಾಡ್ಬೇಕು. ಗೆಜ್ಜೆ, ವಸ್ತ್ರ, ಅರಿಶಿನ, ಕುಂಕುಮ ಎಲ್ಲಾನು ಪೂಜೆ ಮಾಡಿ ಹಾಲು ತುಪ್ಪ ಹಾಕಿ, ಆಮೇಲೆ ಅದನ್ನೆಲ್ಲಾನು ಹಾಲು ತುಪ್ಪನೆಲ್ಲಾನು ತಿರ್ಗಾ ಇನ್ನೊಂದ್ಸರಿ ಎಲ್ಲ ಮಂತ್ರ ಹೇಳಿ ಇವರೆಲ್ಲ ಹುಡುಗರು ಪೂಜೆ ಮಾಡಿಸ್ತಾರೆ. ಆದ್ಮೇಲೆ ನಾಗಪ್ಪನ ತಿರ್ಗಾ ತೊಳೆದ್ಬಿಟ್ಟು ಅದನ್ನ ತಟ್ಟೆ ಒಳಗೆ ಇಟ್ಬಿಟ್ಟು ಅದಕ್ಕೆ ಗೆಜ್ಜೆ, ವಸ್ತ್ರ, ಅರಿಶಿನ, ಕುಂಕುಮ, ಗಂಧ ಎಲ್ಲಾನು ಅದಕ್ಕೆ ಪೂಜೆ ಮಾಡಿ ಹೂಗಳೆಲ್ಲ ಪೂಜೆ ಮಾಡ್ಬಿಟ್ಟು ಸರಿ ಆಮೇಲಿಂದ ಹಣ್ಣು ಕಾಯಿ ಎಲ್ಲಾನು ನೈವೇದ್ಯ ಮಾಡ್ಬೇಕು. ಇಷ್ಟು ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಹುತ್ತಿಂದ ಬಂದ ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಬೀದಿ ಬಾಲಲ್ಲಿ ತನಿ ನಾಗಂದಕ್ಕೆ ಬೃಂದಾವನಕ್ಕೆ ತನಿ ಎರಿವು, ಆಮೇಲೆ ಕೊಸ್ಲಿಗೆ ಎರಿಬೇಕಾಗಿತ್ತು, ಆಮೇಲೆ ಎದುರುಗಡೆಗೆ ಎರಿಬೇಕಾಗಿತ್ತು. ಈಗೇನಾಗಿದೆ ಅಂತಂದ್ರೆ ಇವಾಗ ಹೋಗೋ ಹಾಗಿಲ್ದೇ ಇರೋದ್ರಿಂದ ಮನೇಲೆ ಎಲ್ಲಾನು ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ಇಲ್ಲಿಂದ ಹೋಗಿ ಮೊದ್ಲು ವೃಂದಾವನಕ್ಕೆ ಹೊಸ್ತಿಗೆ ಪೂಜೆ ಮಾಡ್ಕೊಂಡು ತನಿ ಎರ್ಬಿಟ್ಟು ಬರೋದು, ಎದುರುಗಡೆ ತನಿ ಎರಿಯೋದು. ಆಮೇಲೆ ಎಲ್ಲಾನು ತಂದು ಇಟ್ಕೊಂಡು ಅರ್ಧ ಹಿಟ್ಟಿರುತ್ತಲ್ಲ ಆ ಹಿಟ್ಟನ್ನ ಅರ್ಧ ಇಟ್ಕೋಬೇಕು, ಅರ್ಧ ತೆಗೆದಿಟ್ಬಿಡ್ಬೇಕು. ಇನ್ನು ಅರ್ಧ ಇಟ್ಕೊಂಡು ಅದನ್ನ ಪೂಜೆ ಮಾಡಿ ಕಾಯಿಗೆ ಎಲ್ಲ ಹೊಡೆದಿರ್ತೀವಲ್ಲ ಆ ಕಾಯಿನ ತುರ್ದು ಬೆಲ್ಲ ಅದನ್ನೆಲ್ಲ ಹಾಕಿ ತಂಬಿಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮೆಟ್ಲು ಮಾಡ್ಕೋಬೇಕು. ಆ ತಂಬಿಟ್ಟು ಮಾಡ್ಬಿಟ್ಟು ಬ್ರಹ್ಮಚಾರಿನ ಕರೆದು ಬ್ರಹ್ಮಚಾರಿಗೆ ಒಂದು ಅರ್ಧ ಲೀಟರ್ ಹಾಲು, ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ಆಮೇಲಿಂದ ಸೌತೆಕಾಯಿ, ಇದನ್ನ ದಕ್ಷಿಣೆ ಇದೆಲ್ಲ ಇಟ್ಬಿಟ್ಟು ಅವನಿಗೆ ಕರೆದು ಅವನಿಗೆ ಕೂರಿಸಿ ಅವನಿಗೆ ಪೂಜೆ ಮಾಡಿ ಅದನ್ನೆಲ್ಲಾನು ಅವನಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಅವನು ಹೋಗೋದ್ಲವೆ. ಆಮೇಲೆ ಒಂದ್ ಸ್ವಲ್ಪ ಕಾಫಿ ಕುಡಿಯೋದು, ಕಾಫಿನೂ ಕುಡಿತಾ ಇರ್ಲಿಲ್ಲ ನಾನು. ಸರಿ ಕಾಫಿ ಕುಡಿಯೋದು, ಕಾಫಿ ಕುಡಿದ್ಮೇಲೆ ಸರಿ ತಂಬಿಟ್ಟೆಲ್ಲ ಕಲಸಿ ಆ ತಂಬಿಟ್ಟನೆಲ್ಲ ಪ್ರಸಾದಗಳನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡು ಹೆಸರು ಬೇಳೆ ನಾನು ಉಪ್ಪು ಮುಟ್ಟ ಹಾಗಿರ್ಲಿಲ್ಲ. ಆಮೇಲೆ ಒಮ್ಮೆ ಹುಡುಗರು ಎಲ್ಲ ಉಪ್ಪು ಹಾಕ್ಬಿಡೋದು. ನಾನು ಬರೀ ದೊಡ್ಡಮ್ಮ ಅದು ತನಿ ಎರಿಯೋರ್ ಅಲ್ವಾ? ಯಾರು ತನಿ ಎರ್ದಿರ್ತಾರೋ ಅವ್ರ ಅಥವಾ ಎಲ್ಲಾರು ಉಪ್ಪು ಮುಟ್ತಿರ್ಲಿಲ್ವಾ? ಇಲ್ಲ ಅವ್ರಿಗೆ ಮಾತ್ರ ತನಿ ಅಯ್ಯೋರು ಮಾತ್ರ ತನಿ ಎರಿಯೋರು. ನಾನು ಒಬ್ಬಳೇ ತನಿ ಅವತ್ತಿನ ಹೋಗಿ ಬರ್ತಾ ಇದ್ರು. ಅವಕಾಶ ಇರೋ ಹೋಗಿ ಅಲ್ಲಿಗೆ ಹೊತ್ತಕ್ಕೆ ಹೋಗಿ ಮಾಡ್ಕೊಂಡ್ ಬರ್ಬೋದು. ಅವಕಾಶ ಇದ್ದು ಹುತ್ತುಗಳು ತೆಗೆದಲ್ಲೇ ಇದ್ರೆ ಮನೆ ಏನ್ ಮಾಡ್ತಾರೆ ಅಲ್ಲಿ ಹುತ್ತದ ಮಣ್ಣನ್ನು ಅಲ್ಲೇನ್ ಮಾಡ್ತಿತ್ತು ಇಲ್ಲೋ ಅದೇ. ಆಮೇಲೆ ಸುಬ್ರಹ್ಮಣ್ಯದಿಂದ ಬರ್ತಾರೆ, ಅಲ್ಲಿ ಈ ಮೃತ್ತಿಗೆ ಕೊಡ್ತಾರೆ. ಆ ಮೃತ್ತಿಗೆ ಅದನ್ನ ಇಟ್ಕೊಂಡಿದ್ರೆ ಅದನ್ನ ಇಲ್ಲಿ ಇಟ್ಬಿಟ್ಟು ಅದಕ್ಕೆ ಮಾಡ್ಬಿಟ್ಟು ಆಮೇಲೆ ದೊಡ್ಡಮ್ಮ ನೀವು ಹೇಳಿದ್ರಿ ಇದು ತುಳಸಿ ಕಟ್ಟೆ ಹತ್ರ ತನಿ ಎರಿತಿದ್ದೆ ಮತ್ತೆ ಹೊರಗಡೆ ಅಂತ. ತುಳಸಿ ಕಟ್ಟೆ ಹತ್ರ ಏನ್ ನಾಗಪ್ಪನ್ ಬರೆದು ರಂಗೋಲಿನಲ್ಲಿ ಒಂದು ನಾಗಪ್ಪನ್ ಬರ್ಬಿಟ್ಟು ಆ ನಾಗಪ್ಪಂಗೆ ಹಾಲು ತುಪ್ಪ ಇದಕ್ಕೆ ವೃಂದಾವನಕ್ಕೆ ಆ ನಾಗಪ್ಪಂಗೆ, ಆಮೇಲೆ ಒಳಗಡೆಲಿ ಒಂದ್ ನಾಗಪ್ಪನ್ ಬರಿಬೇಕು. ಅದನ್ನ ಆಮೇಲೆ ಇದು ಫಸ್ಟ್ಲಿಗೆ ಇಷ್ಟಕ್ಕೂ ತನಿ ಏರ್ಕೊಂಡ್ ಬಂದು ಈ ಒಳಗಡೆನಲ್ಲಿ ಬಂದು ಆ ಎದುರುಗಡೆನಲ್ಲಿ ಒಂದ್ ನಾಗಪ್ಪನ್ ಬರಿಬೇಕು. ಆ ನಾಗಪ್ಪಂಗೆ ತಾಕ್ತಾರ, ಅದಕ್ಕೆ ಪೂಜೆ ಗೆಜ್ಜೆ, ವಸ್ತ್ರ, ಕುಂಕುಮ ಎಲ್ಲ ಪೂಜೆ ಮಾಡಿ ಎಲ್ಲ ಆಗೋದು. ಆಮೇಲೆ ಬ್ರಹ್ಮಚಾರಿ ಕರೆದು ಅರ್ಕೆಲೆ ಕೊಡೋದು. ಅರ್ಕೆಲೆ ಕೊಟ್ಬಿಟ್ ಮೇಲೆ ಮಕ್ಕಳಿಗೆ ಎಲ್ಲಾರ್ಗು ಅಷ್ಟೊಂದ್ ಲೋಟ ಕಾಫಿ ಕೊಡೋ ಹುಡುಗರು ಕಾಫಿ ಕುಡ್ದ್ಬಿಟ್ಟು ಸರಿ ಹುಡುಗರಿಗೆ ಎಲ್ಲಾರ್ಗು ಪ್ರಸಾದ ಹೆಸರು ಬೇಳೆ, ಸೌತೆಕಾಯಿ ಹೆಚ್ಚಿಟ್ಕೊಂಡಿರೋದು ಅದನ್ನೆಲ್ಲ ಬೆಳೆಸ್ಬಿಟ್ಟು ಕಾಯಿ ತುರ್ದು ಹಾಕಿ ಹುಡುಗರಿಗೆಲ್ಲರೂ ಹುಡುಗರು ಉಪ್ಪು ಹಾಕ್ಕೊಡೋರು. ನಾನ್ ಮುಟ್ಟ ಹಾಗಿರ್ಲಿಲ್ಲ. ಹುಡುಗರು ಎಲ್ಲಾರು ಉಪ್ಪು ಹಾಕೊಂಡು ಒಗ್ಗರಣೆ ಹಾಕ್ತಾ ಇರ್ಲಿಲ್ಲ. ಆಮೇಲೆ ಅವತ್ತಿನ ದಿವ್ಸ ಏನ್ ಮಾಡೋದಂದ್ರೆ ರೊಟ್ಟಿ ಮಾಡ್ತಾ ಇರ್ಲಿಲ್ಲ, ಇದು ದೋಸೆ ತಿಂತಾ ಇರ್ಲಿಲ್ಲ, ಚಪಾತಿ ಮಾಡ್ತಾ ಇರ್ಲಿಲ್ಲ, ಒಗ್ಗರಣೆ ನಾನು ಹಾಕ್ತಾ ಇರ್ಲಿಲ್ಲ. ನಾನೇ ತೆನಿ ಹಿಡ್ದೋಳೇನು ಮಾಡಕ್ ಆಗಿರ್ಲಿಲ್ಲ. ಇದಿಷ್ಟು ಮನೆದಾದ್ಮೇಲೆ ಬೆನ್ನು ದಬ್ಬ ಹಾಕ್ತಾಗತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಅವತ್ತಿನ ದಿವ್ಸ ಅವೆಲ್ಲ ಏನು ಮಾಡ್ತಿರ್ಲಿಲ್ಲ. ಮೊದ್ಲು ಹೊಯ್ಗಡು ಮಾಡಿಕೊಂಡು ಹೊಯ್ಗಡು ಮಾಡಕ್ ಆಗಲ್ಲ, ಇಡ್ಲಿ ಮಾಡಿರ್ತೀವಿ ಮಾರನೇ ದಿವ್ಸ. ಇದು ಚೌತಿ ದಿವ್ಸದ ಇಷ್ಟೇಯ. ಚೌತಿ ದಿವ್ಸ ತನಿ ಎಡ್ದ್ಬಿಟ್ಟು ಬ್ರಹ್ಮಚಾರಿನ ಕರೆದು ಬ್ರಹ್ಮಚಾರಿಗೆ ಅಡ್ಕೆರೆ ಕೊಟ್ಬಿಡೋದು. ಅವಂದಾದ್ಮೇಲೆ ಮಕ್ಕಳಿಗೆಲ್ಲ ನಾನೇನ್ ಮಾಡುದು ಅಂದ್ರೆ ನಾನು ಉಪ್ಪು ಮುಟ್ಟ ಹಾಗಿಲ್ಲ, ಏನೋ ತೇನ್ ಮುಸ್ರಿ ಏನು ತಿನ್ನೋ ಹಾಗಿಲ್ಲ. ಒಂದ್ ಲೋಟ ಕಾಫಿ ಕುಡಿದಿರೋದು. ಮಧ್ಯಾಹ್ನದೊಳಗಾಗಿ ಒಂದ್ ಬಾಳೆಹಣ್ಣು ಒಂದಿಷ್ಟೇ ಇಷ್ಟ ತಂಬಿಟ್ಟು ಒಂಚೂರು ತಿನ್ಬಿಟ್ಟು ಹೆಸರು ಬೆಳೆದಲ್ಲಿ ನಮ್ಗೆ ಆಗಲ್ಲ ಅದನ್ನ ಒಂಚೂರು ಪ್ರಸಾದ ತಿನ್ಬಿಟ್ಟು ರಾತ್ರಿ ತನಕ ಏನೂ ಇಲ್ಲ, ಉಪವಾಸ. ಸಜ್ಜಿಗೆ ಗಿಜ್ಗೆ ಎಂತದೂ ಇಲ್ವಾ ನೋಡಮ್ಮ? ಸಜ್ಜಿಗೆ ಮಾಡ್ಕೋಬಹುದು, ಮಾಡಿ ತಿನ್ಬೋದು. ಯಾರಾದ್ರೂ ತೋಡುಗಳು ಹೆಸರು ಬೇಳೆ ತಿನ್ಬೋದು, ಕಡಲೆಬೇಳೆ ತಿನ್ಬೋದು. ನನಗ ಆಗ್ತಿರ್ಲಿಲ್ಲ, ನಾನು ತಿಂತಿರ್ಲಿಲ್ಲ. ಆಮೇಲೆ ನಾನೇನು ತಿಂತಿರ್ಲಿಲ್ಲ. ಆಮೇಲೆ ರಾತ್ರಿ ಒಂದ್ ದೊಡ್ಡ ಜ್ಯೂಸ್ ಮಾಡ್ಕೊಡೋರು ಹುಡುಗರು, ಸೇಬ್ ಹಾಕ್ಬಿಟ್ಟು ಒಂದ್ ದೊಡ್ಡ ಜ್ಯೂಸ್ ಮಾಡ್ಬಿಟ್ಟು ಕುಡ್ಬಿಟ್ಟು
ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಮರಿಕೊಂಡ್ಬಿಡೋದು. ಸರಿ, ಆಮೇಲೆ ಬೆಳಗಾಗಿ ಎದ್ದು ಸ್ನಾನ ಮಾಡ್ಬಿಟ್ಟು ಪಂಚಮಿ ದಿವಸ ಅದಕ್ ಮಾಮೂಲಿ ಮುಂಚೆ ಒಂದ್ ನಿಮಿಷ ಪಂಚಮಿಗೆ ಇದು ಪ್ರದೀಪ್ ಒಂದ್ಸಲ ಚೌತಿದು ಜಸ್ಟ್ ಹಾ, ಒಂದು ಸ್ಟ್ರಕ್ಚರಲ್ ಸಮರೈಸ್ ಮಾಡ್ಬಿಡ್ತೀರಾ ದೊಡ್ಡಮ್ಮ ಕೇಳಿಸ್ಕೊಂಡು ಹಾ, ಹೇಳಿ. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಪೂರ್ವ ಸಿದ್ಧತೆ ಏನೋ, ಅವತ್ತಿನ ಹ್ಮ್, ದಿವಸದ ಕಾರ್ಯಕ್ರಮ ಏನೋ, ಆಮೇಲೆ ಹ್ಮ್, ಮಧ್ಯಾಹ್ನಕ್ಕೆ ಹೆಂಗೆ, ಆಮೇಲೆ ಹ್ಮ್, ಅನುಸರಿಸೋದು ಹೇಗೆ, ಅಂದ್ರೆ ಉಪವಾಸ ಹೇಗೆ, ಮಿಕ್ಕಿದವ್ರು ಹೇಗೆ, ಹ್ಮ್, ಇದೊಂದು ಸಮರಿ ಮಾಡಿ ಹ್ಮ್, ಆಮೇಲೆ ಲಾಸ್ಟ್ ಅಲ್ಲಿ ನನಗೆ ಲಾಸ್ಟ್ ಟೈಮ್ ಕುಮಾರ್ ಅಂಕಲ್ ಮಾತಾಡ್ದಂಗೆ ಇವತ್ತಿನ ಜನರೇಷನ್ಗೆ ಏನ್ ಮಾಡ್ಬೋದು ಅನ್ನೋದನ್ನು ಒಂದು ಆಪ್ಷನ್ ಕೇಳ್ಕೊಂಡ್ಬಿಟ್ಟು ಅದನ್ನು ಸಮರೈಸ್ ಮಾಡಿದ್ರೆ ಐ ಥಿಂಕ್ ಹ್ಮ್, ಅವಾಗ ಹ್ಮ್. ನಾವು ಚೌತಿದು ಮುಗಿಸಿ ನೆಕ್ಸ್ಟ್ ಪಂಚಮಿಗೆ ಹೋಗ್ಬೋದೆ. ಆಯ್ತು ಆಯ್ತು, ಹಾಗೆ ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಸೊ ಅದೇ ದೊಡ್ಡಮ್ಮ, ನೀವೆಲ್ಲ ಆಗಿನ ಕಾಲದಲ್ಲಿ ಮಾಡ್ತಿದ್ರಿ ಅಂತ ಅಂದ್ರೆ ಉಪವಾಸ ಇದ್ದು ಎಲ್ಲಾನು. ಈಗ ಈಗಿನ ಕಾಲದಲ್ಲಿ ಹೇಗ್ ಮಾಡ್ಬೋದು ಅನ್ನೋದೇ ಒಂದು ಪ್ರಶ್ನೆ ಬರುತ್ತೆ. ಅಷ್ಟು ಕಾಲ ಕಠಿಣ ಕಷ್ಟನ ಮಾಡೋದು ಅಂತ. ಸೊ ಏನ್ ನಿಮ್ ಸಜೆಷನ್ ಏನು, ಹೆಂಗೆ ಅಂತ? ಹಾ, ಹೇಳು ಹೇಳು. ಇವಾಗ ಏನು ಅದನ್ನೆಲ್ಲ ನಾನು ಚೌತಿ ದಿನ ಎರ್ದಾಗಿ ಇವಾಗ ಯಾರು ಎರಿಯಕ್ಕಾಗಲ್ಲ. ಅದಕ್ಕೆ ಸೊಸೆ ಮಕ್ಳಿಗೆ ಯಾರಿಗೂ ಹೇಳಲ್ಲ ಕಣ್ಮು, ಮಾಡ್ಬೇಡಿ ಮಾಡಿ. ಜನರಲ್ ಆಗಿ ಹೇಳು, ಜನರಲ್ ಆಗಿ. ಇವಾಗ ಏನು ಮಾಡಕ್ಕಾಗಲ್ಲ, ಏನು ಯಾರು ಹಾ, ಮಾಡಕ್ಕಾಗಲ್ಲ. ನೀವು ಹಾ, ಮಾಡಕ್ಕಾಗಲ್ಲ, ನಮ್ಮನೇಲಿ ಯಾರು ಮಾಡಕ್ಕಾಗಲ್ಲ. ಹಾ, ಅದ್ರಿಂದ ಈಗ ಪಂಚಮಿ ದಿವಸನೇ ಎರಿಬೇಕು. ಪಂಚಮಿ ಹ್ಮ್, ದಿವಸ ಸಾಧ್ಯ ಸ್ನಾನಗಳು ಮಾಡಿ ಸರಿ ಹಾ. ಯಥಾ ಪ್ರಕಾರ ನಾಗಪ್ಪನ ಇಟ್ಕೊಂಡು ಸರಿ, ಇನ್ನೊಂದು ಬಟ್ಟೆ ಪಂಚಮಿ ದಿವಸ ಬರೋಣ ದೊಡ್ಡಮ್ಮ. ಚೌತಿ ಇದಕ್ಕೆ ಏನಾರ ಆಲ್ಟರ್ನೇಟಿವ್ ಇದೆಯಾ ಅಂತ. ಸೊ ಹಂಗೆ ದೊಡ್ಡಮ್ಮ ಹೇಳ್ದಂಗೆ ಅದ್ರಲ್ಲಿ ಶಾರ್ಟ್ ಕಟ್ ಏನು ಹಿಡಿಯಕ್ ಆಗಲ್ಲ. ಯಾರ ಇಂಟ್ರೆಸ್ಟ್ ಇದ್ದವರು, ನಾನ್ ಮಾಡ್ಬೇಕು ಪೂರ್ವಿಕರು ಮಾಡ್ತಿದ್ದಂಗೆ ಅಂತ ಮಾಡ್ಬೇಕು ಅಂತ ಇದ್ದವ್ರಿಗೆ ಇದು ಈ ಪ್ರಸ್ತುತ ಆಗುತ್ತೆ. ಆದಷ್ಟು ಹೇಗ್ ಅಲ್ಲ ಮಾಡ್ತಿದ್ರು ಮಾಡೋದ್ ಅಂತ. ಮಾಡ್ಕೋಬಹುದು. ಚೌತಿನ ಹೌದು, ವಾಸ ಇತ್ತು ಕೈಲಾಗತ್ತೆ ಅಂದ್ರೆ ಮಾಡ್ಬೋದು, ಮಾಡ್ಬೋದು. ಕೈಲಾಗದೆ ಕೈಲೇ ಮಾಡಕ್ಕಾಗಲ್ಲ. ಅಂದ್ರೆ ಸ್ವಲ್ಪ ಇದ್ರೊಳಗೆ ಏನಂದ್ರೆ ಹಾ, ಆರ್ನಟ್ಟು ಅಥವಾ ಅವಲಕ್ಕಿ ಈ ತರದ್ ಹಾ, ಏನಾದ್ರು ತಗೋಬೇಕು. ಹೌದು ಹೌದು. ಯಾವ್ದಕ್ಕೆ ಉಪ್ಪಿಲ್ಲ, ಉಪ್ಪು ಖಾರ ಇಲ್ಲ, ಇಲ್ದಲೇ ಇರುವಂತದ್ದು ಸಪ್ಪೆ ಆಗಿರ್ತಕ್ಕಂತಹ ಪದಾರ್ಥ ತಗೋಬಹುದು ಅಂತ ನಾವ್ ಅನ್ಕೋಬಹುದು ಅಲ್ವಾ ಸ್ವಾಮಿ? ಅಷ್ಟೇ. ಸಜ್ಜಿಗೆ ಈ ಸಜ್ಜಿಗೆ ತರದ್ದೆಲ್ಲ ಮಾಡಿ ಇಂಥದ್ನ ತಗೋಬಹುದು. ಆಯ್ತು, ಒಗ್ಗರಣೆ ಹಾಕದಲ್ಲ, ಉಪ್ಪಿಟ್ಟು ಗಿಪ್ಪಿಟ್ಟು ಈ ಹೌದು. ತರದ ಒಗ್ಗರಣೆ ಹಾಕದಲ್ಲ, ಈ ತರದ್ ಏನೋ ಸಾಧ್ಯ ಇದೆಯೋ ಅರ್ಳು ಸಜ್ಜಿಗೆ ಆಡ್ತಿರ್ಬೋದು, ಸಜ್ಜಿಗೆ ತಿನ್ಬೋದು. ಆ ತರದ್ದೆಲ್ಲ ಮಾಡ್ಕೊಂಡು ಈಗಿನ ಹಾ, ಕಾಲದಲ್ಲಿ ಪ್ರಸಾದ ತಗೋಬಹುದು. ಮಾಡ್ಬೋದು. ಆಯ್ತು, ಸರಿ. ರಸಾಯನ ಸೊ ತಗೋಬಹುದು. ಚೌತಿ ದಿವಸದ್ದು ಒಂದು ಸಮರೈಸ್ ಮಾಡ್ಬಿಡೋಣ ದೊಡ್ಡಮ್ಮ. ಮಾಡಿ 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 ನೀವ್ ಮಾಡಿ. ಹೇಳಿದ್ದನ್ನ ನಾನು ಸುಮ್ನೆ ಒಂದ್ಸತಿ ಸಮರೈಸ್ ಮಾಡ್ತೀನಿ, ಅಂದ್ರೆ ಕ್ರೋಢೀಕರಿಸಿ ಒಂದು ಒಟ್ಟಾಗಿ ಏನು ಅಂತ ಅನ್ನೋದು ಕ್ವಿಕ್ ಆಗಿ ತಿಳ್ಕೊಳ್ಳೋದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಹೇಗೆ ದೊಡ್ಡಮ್ಮ ಹೇಳ್ದಂಗೆ ಚೌತಿ ದಿವಸ ಹಿಂದಿನ ದಿವಸ ಪೂರ್ವ ಸಿದ್ಧತೆ ಏನು ಅಂತ ಅಂದ್ರೆ ಮುಂದಿನ ದಿವಸ ಅಂದ್ರೆ ಚೌತಿ ದಿವಸಕ್ಕೆ ಬೇಕಾಗಿರ್ತಕ್ಕಂತಹ ಅಕ್ಕಿ ಹಿಟ್ಟು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ತಂಬಿಟ್ಟು ಮಾಡ್ತಾರೆ ಅವತ್ತಿನ ದಿವಸಕ್ಕೆ. ಸೊ ಅದನ್ನ ಮಡಿಲಿ ಅವ್ರು ಸ್ನಾನ ಮಾಡ್ಬಿಟ್ಟು ಹಿಂದಿನ ದಿವಸ ಅಕ್ಕಿನ ನೆನಾಕ್ಬಿಟ್ಟು ಅದನ್ನ ಒಣಗಾಕಿ ಆರ್ಬೇಕು ಅದು ಒಂದ್ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಮಿಕ್ಸಿ ಮಾಡಿ ಅದನ್ನ ಪುಡಿ ಮಾಡಿ ಒಂದ್ ಕಡೆಗೆ ಶುದ್ಧವಾಗಿ ಇಟ್ಕೊಳ್ಳೋರು ಒಂದು. ಮತ್ತೆ ಹೂವುಗಳು ಅಂದ್ರೆ ಯಾವ್ದು ಪರಿಮಳ ಭರಿತವಾಗಿರ್ತಕ್ಕಂತಹ ಹೂಗಳು ಅಂತ ಹೇಳ್ತಾರಲ್ಲ, ಈ ನಾಗಪ್ಪಂಗೆ ಇಂಥ ಹೂಗಳು ಶ್ರೇಷ್ಠ ಅಂತ ಅನ್ನೋದು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದೇ ಪ್ರಕಾರ ಅವ್ರು ಹೇಳಿದ್ರು. ಶಾವಂತಿಗೆ ಹೂವ, ಸಂಪಿಗೆ ಹೂವ, ಮಲ್ಲಿಗೆ ಹೂವ, ಇಂಥ ಹೂಗಳು ಅಂದ್ರೆ ತಾಳೆ ತಾಳೆ ಹೂವ ಇಂಥದ್ದು ತಾಳೆ ಹೂ, ತಾಳೆ ಹೂ ತಾಳೆ, ಎತ್ತಿದ್ದು. ಹೌದು, ಇಂಥದ್ದು ಶ್ರೇಷ್ಠ ಅಂತ. ಸೊ ಅದನ್ನ ಆದಷ್ಟು ತಂದಿಟ್ಕೊಂಡು ಹಿಂದಿನ ದಿವಸನೇ ಸಿದ್ಧತೆಗಳು ಮಾಡ್ಕೋಬೇಕಾಗತ್ತೆ. ಮುಂದಿನ ದಿವಸ ಚೌತಿ, ನೆಕ್ಸ್ಟ್ ಡೇ. ಆ ಚೌತಿ ದಿವಸ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡು. ಹಾ, ಹೇಳಿ ಸ್ವಾಮಿ. ಸ್ನಾನ ಮಾಡಿದಾಗ ಸೀಗೆಕಾಯಿ ಹಾಕೋ, ಎಣ್ಣೆ ಸೀಗೆಕಾಯಿ ಇಲ್ಲ, ಹಾಲು ಹೌದು. ಅಥವಾ ಹಾಲು ಮಾಡ್ಬೇಕು. ತುಪ್ಪ. ಸೀಗೆಕಾಯಿನ ಉಪಯೋಗಿಸೋ ಹಾಗಿಲ್ಲ. ಸೀಗೆಕಾಯಿ ಹಾ. ಹಾಕೊಳ್ಳೋ ಹಾಗೆ. ಯಾವುದೇ ಘಾಟಿನ ಪದಾರ್ಥ ಆಗ್ಲಿ, ಖಾರದ ಪದಾರ್ಥ ಒಗ್ಗರಣೆ ಹಾಕೋದು ಅವತ್ತು ಮಾಡ್ದಿರ್ಲಿಲ್ಲ. ಯಾಕಂದ್ರೆ ನಮ್ಮ ಅಜ್ಜಿನೂ ಹೇಳೋರು, ಅದು ಒಗ್ಗರಣೆ ಹಾಕಿದ್ರೆ ನಾಗಪ್ಪಂಗೆ ಇದಾಗತ್ತಪ್ಪ, ಮಾಡಬಾರ್ದು ಅಂತ. ಪಲ್ಯ ಒಗ್ಗರಣೆ ಹಾಕಿದ್ರೆ ನಾಗಪ್ಪನ್ ಹುರಿದಾಗತ್ತೆ, ಮಾಡಬಾರ್ದು ಅಂತ ಹೀಗೆ ಹೇಳೋಳು ಅಜ್ಜಿ. ಸೊ ನಾವ್ ಅವಾಗ ಅನ್ಕೋತಿದ್ವಿ ಇದೇನಪ್ಪಾ ಅಂತ ಅನ್ಬಿಟ್ಟು. ಅದು ಏನಿಲ್ಲ, ನಿಷ್ಠೆಯಿಂದ ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ರು ಇದನ್ನ. ಡಯಟ್ರಿ ರಿಸ್ಟ್ರಿಕ್ಷನ್ಸ್ ಇರೋದು ಅವತ್ತಿನ ದಿವಸಕ್ಕೋಸ್ಕರ. ಅದಕ್ಕೆ ಒಂದು ರೀಸನ್ ಇರುತ್ತೆ, ಋಷಿ ಮುನಿಗಳು ಹೇಳಿರೋ ಪ್ರಕಾರ. ಅದನ್ನ ಇವ್ರು ಫಾಲೋ ಮಾಡ್ಕೊಂತಾ ಬಂದಿದ್ದಾರೆ. ಸೊ ಅದೇ ರೀತಿ ಅವತ್ತಿನ ದಿವಸಕ್ಕೇನು ಹಸಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನೇ ಜಾಸ್ತಿ ತಗೊಳ್ತಿದ್ರು ಆಕ್ಚುಲಿ. ಸೊ ಅದೇ ರೀತಿ ಇವರು ಹೇಳ್ದಾಗೆ ಬೆಳಗ್ಗೆ ಎದ್ದು ಎಣ್ಣೆ ಸೀಗೆಕಾಯಿ ಅವೆಲ್ಲ ಸ್ನಾನ ಮಾಡ್ದಲೆ ಜನರಲ್ ಆಗಿ ಹಾಲು ಇಟ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಮಡಿನಲ್ಲಿ ಬಂದು, ಯಾರ್ಯಾರಿಗೆ ಹುತ್ತದ ಆಕ್ಸಸ್ ಅಂದ್ರೆ ಹುತ್ತ ಸಿಗೋಂತಹ ಜಾಗ ಇದ್ದು ಅಲ್ಲಿ ಇದ್ದಾರೆ ಅಂದ್ರೆ ಹೋಗಿ ಹುತ್ತಕ್ಕೆ ತನಿ ಎರೆದು ಬಿಟ್ಟು ಬರೋರು. ತನಿ ಎರೆಯೋದು ಅಂದ್ರೆ ಹಾಲು,
ತುಪ್ಪ ಇದು ಮೇನ್ ಎರಿತಿದ್ದಿದ್ದು. ಜೊತೆಗೆ ಎಲ್ಲ ಪೂಜೆಗಳನ್ನ ಅರ್ಶನ ಕುಂಕುಮ ಮತ್ತೆ ಗೆಜ್ಜೆ ಅಸ್ತ್ರ ಗಂಧಾದಿಗಳಿಂದ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಮಾಡಿ, ನೈವೇದ್ಯಕ್ಕೆ ಬೇಸಿಕಲಿ ಅವ್ರು ಹೇಳ್ದಾಗೆ ಸೌತೆಕಾಯಿ ಮತ್ತೆ ಸೀಬೆಹಣ್ಣು ಮತ್ತೆ ತಂಬಿಟ್ಟು ಮಾಡ್ಕೊಂಡಿರೋ ತಂಬಿಟ್ಟು, ಅಕ್ಕಿ ಹಿಟ್ಟಿನಲ್ಲಿ ತಂಬಿಟ್ಟು ಮಾಡ್ಬಿಟ್ಟು ಸಿದ್ಧತೆಗಳು ಮಾಡಿ ಇದನ್ನ ನೈವೇದ್ಯ ಮಾಡೋದು. ಯಥಾ ಪ್ರಕಾರ ಅಲ್ಲಿ ಹುತ್ತ ಸಿಗ್ದಲೆ ಹತ್ರ ಇಲ್ದಲೆ ಇರೋರು ಏನ್ ಮಾಡ್ತಾರೆ ಅಂದ್ರೆ ಆಸ್ ಅನ್ ಆಲ್ಟರ್ನೇಟಿವ್ ಕುಕ್ಕೆಯಿಂದ ತಂದಿರ್ತಕ್ಕಂತಹ ಹುತ್ತದ ಮಣ್ಣು ಇರುತ್ತಲ್ಲ, ಮೃತ್ತಿಕೆ ಇರುತ್ತಲ್ಲ, ಅದನ್ನ ಇಟ್ಕೊಳ್ಳೋರು. ಮತ್ತೆ ಬೆಳ್ಳಿ ನಾಗಪ್ಪ, ಮನೆಯಲ್ಲಿ ಇದ್ದಿದ್ದ ನಾಗಪ್ಪನ ಇಟ್ಕೊಂಡು ಅದಕ್ಕೇನೆ ಹಾಲು ತುಪ್ಪ ಎರೆದು ಭಕ್ತಿಯಿಂದ ಶ್ರದ್ಧೆಯಿಂದ ಧೂಪ ದೀಪಾದಿಗಳನ್ನು ಮಾಡಿ ಪೂಜೆ ಯಥಾಶಕ್ತಿ ಪೂಜೆ ಮಾಡಿ ನೈವೇದ್ಯ ಹೇಳಿದ್ದಳಮ್ಮ. ಮಂತ್ರಾಕ್ಷತೆ ಇಲ್ಲ. ಮಂತ್ರ ಅದೊಂದು ಮಂತ್ರಾಕ್ಷತೆ ಉಪಯೋಗಿಸ್ತಿರ್ಲಿಲ್ಲ, ಅದೊಂದು ಮುಖ್ಯವಾದಂತ ಅಂಶ. ಅದ್ ಬಿಟ್ಟು ಹೋಗುತ್ತೆ. ಮಿಕ್ಕಿದ್ದೆಲ್ಲ ಪೂಜೆಗಳು ಮಾಡೋರು ಮಂತ್ರಾಕ್ಷತೆ ಉಪಯೋಗಿಸ್ತಿರ್ಲಿಲ್ಲ. ಸೊ ಈ ಪೂಜೆಗಳೆಲ್ಲ ಮಾಡಿ ಅದಾದ್ಮೇಲೆ ಇವರು ಏನು ತಗೊಳ್ತಿರ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಯಾರು ಒಬ್ರು ಅಂದ್ರೆ ಹೆಂಗಸರು ಅಥವಾ ಗಂಡು ಯಾರು ಮಾಡ್ತಿದ್ರು ಅವರು ತನಿ ಎರಿತಿದ್ರಲ್ಲ ಮೇನ್ ಆಗಿ, ಅವರು ತುಂಬಾ ಕಟ್ನಿಟ್ಟಾಗಿರೋರು. ಉಪವಾಸ ಇದ್ದು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಪೂಜಾದಿಗಳೆಲ್ಲ ಆದ್ಮೇಲೆ ಒಂದ್ ಲೋಟ ಕಾಫಿನೋ ಹಾಲೋ ಏನ್ ಬೇಕೋ ಅವ್ರು ಕುಡಿಯೋರು. ಅದಾದ್ಮೇಲೆ ಒಬ್ಬ ಬ್ರಹ್ಮಚಾರಿ ಒಟ್ಟುನೋ ಬ್ರಹ್ಮಚಾರಿನೋ ಕರೆದುಬಿಟ್ಟು ಅವನಿಗೆ ಗಂಧ ಪುಷ್ಪಾದಿಗಳನ್ನು ಕೊಟ್ಟು ಅವನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ತಂಬಿಟ್ಟು ಮತ್ತೆ ಸೌತೆಕಾಯಿ ಮತ್ತೆ ಇದು ಏನದು ಇದೊಂದು ಹಣ್ಣಿತ್ತಲ್ಲಪ್ಪ, ಏನದು ಸೀಬೆಹಣ್ಣನ್ನು ಕೊಟ್ಬಿಟ್ಟು ದಕ್ಷಿಣೆ ಸಮೇತವಾಗಿ ಏನಾರ ಉಡುಗೊರೆ ಇದ್ರೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಇವರು ಏನಾರ ಉಪಹಾರ ಲೈಟ್ ಆಗಿ ತಗೊಳ್ಳೋದಾದ್ರೆ ತಗೊಳ್ತಾರೋ. ದೊಡ್ಡಮ್ಮ ಅಂತೂ ಏನು ತಗೊಳ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಅವರು ಹೇಳ್ದಂಗೆನೆ ಲಿಕ್ವಿಡ್ ಡಯಟ್ ಅಲ್ಲೇ ಇರೋರು. ಅಂದ್ರೆ ಏನಾರ ಪಾನಕನೋ ಜ್ಯೂಸೋ ಏನೋ ಹಣ್ಣಿಂದ ರಸನೋ ಎಂತದ್ ಕುಡ್ಕೊಂಡು ಅವತ್ತಿನ ದಿವಸ ಕಳೀತಿದ್ರು. ಸೊ ಈಗಿನ ಕಾಲದ ಅನ್ವಯಿಸೋದಾದ್ರೆ ಇದೇನಪ್ಪ ಇದು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದೆ, ಇದನ್ನ ಹೆಂಗ್ ನಾವು ಫಾಲೋ ಮಾಡೋದು? ಮಾಡಕ್ಕಾಗಿ ಮನ್ಸಿರೋರು ಮಾಡ್ಲೇಬೇಕು ಅನ್ನೋರು ಈ ರೀತಿ ಮಾಡಬಹುದು. ಇಲ್ಲ ಅಂದ್ರೆ ಪರವಾಗಿಲ್ಲ, ಯಥಾಶಕ್ತಿ ಯಥಾಭಕ್ತಿ ನಮ್ ಕೈಲಿ ಎಷ್ಟಾಗುತ್ತೋ ಅಟ್ಲೀಸ್ಟ್ ಮಾಡ್ಬೋದು. ಅಲ್ಲಿ ಅವತ್ತಿನ ದಿವಸ ಆದಷ್ಟು ಶುದ್ಧತೆ ಕಾಪಾಡಿಕೊಂಡು ತನಿಯರದಲ್ಲಿ ಇನ್ನೊಂದು ಹೇಳಿದ್ರು, ಬಿಟ್ಟೋಯ್ತು ಒಂದು ಪಾಯಿಂಟ್. ಏನು ಅಂದ್ರೆ ಅಲ್ಲಿ ಹೋಗಿ ಹುತ್ತದಲ್ಲಿ ತನಿಯರ್ಬಿಟ್ಟು ಬಂದ್ಮೇಲೆ ವೃಂದಾವನದ ಹತ್ರ ನಾಗಪ್ಪನ್ ಬರ್ದು ರಂಗೋಲೆ ಇಡೋರು. ಮತ್ತೆ ಮನೆಯ ಒಳಗಡೆನು ದೇವ್ರ ಮನೆ ಹತ್ರನು ನಾಗಪ್ಪನ್ ಬರ್ದು ಅದಕ್ಕೆ ತನಿಯರಿ ಅವರು. ಸೊ ಇದಿಷ್ಟು ಮಾಡ್ಕೊಂಡು ಆಮೇಲೆ ಬ್ರಹ್ಮಚಾರಿಗೆ ಕೊಡುವಂತದೆಲ್ಲ ಕೊಟ್ಬಿಟ್ಟು ಆಮೇಲೆ ಅವರು ಉಪಹಾರ ತಗೊಳ್ಬೋದು. ಸೊ ನಾವೇನ್ ಮಾಡ್ಬೋದು ಅಂದ್ರೆ ಲೈಟ್ ಅಂದ್ರೆ ಉಪ್ಪು ಇಲ್ದೇ ಇರತಕ್ಕಂಥದ್ದು ಆಹಾರಗಳನ್ನ ಸ್ವೀಕರಿಸ್ಬೋದು. ಯಾವುದು ತುಂಬಾ ಹುರಿದು ಕರೆದು ಮಾಡಿರತಕ್ಕಂತಹ ಪದಾರ್ಥಗಳನ್ನ ಅವತ್ತು ನಿಷಿದ್ಧ, ಅವತ್ತೇನು ಮಾಡ್ತಿರ್ಲಿಲ್ಲ. ಸೊ ಎಕ್ಸಾಂಪಲ್ ಅಂದ್ರೆ ಒಂದು ಸಜ್ಜಿಗೆ ಅಂದ್ರೆ ಅದ್ರಲ್ಲಿ ಏನು ನೀವು ಕೇಳ್ಬೋದು, ಅದ್ರಲ್ಲೂ ಹುರಿತೀವಲ್ಲ ಅಂತ. ಹುರಿದೇ ಎಲ್ಲ ಇರ್ತಕ್ಕಂಥದ್ದು ಜಸ್ಟ್ ಹಾಲಲ್ಲೋ ಇದ್ರಲ್ಲೋ ಬೇಯಿಸಿ ಸಕ್ಕರೆ ಇದ್ ಮಾಡ್ಕೊಂಡು ಒಂದು ಗಂಜಿ ತರನೋ ಈ ತರ ಲಿಕ್ವಿಡ್ ಡಯಟ್ರಿ ತರ ತಗೊಳ್ಬೋದು. ಅರಳು ತಿನ್ಬೋದು ಹಾಗೆ. ಸೊ ಈ ತರದ್ದು ಮಾಡ್ಕೊಂಡು ಅವತ್ತಿನ ದಿವಸ ಕಳಿತಿದ್ರು. ಇದು ನಾಗರ ಪಂಚಮಿದ ಒಂದು ಸಮರೈಸ್ಡ್ ವರ್ಷನ್ ಅಂತ ಹೇಳ್ಬೋದು ಅಲ್ವಾ ದೊಡ್ಡ? ನಾಗರ ಚೌತಿದು ಸಮರೈಸ್ಡ್ ವರ್ಷನ್. ಸರಿ ಅಲ್ವಾ ದೊಡ್ಡಮ್ಮ? ಕರೆಕ್ಟಾ ನಾನು ಹೇಳಿದ್ದು? ಸರಿಯಾಗಿದೆ. ಸರಿ ಸರಿ. ನೆಕ್ಸ್ಟ್ ಪಂಚಮಿ. ಅದಕ್ಕೊಂದು ಒಂದೇ ಒಂದು ಕ್ವಶನ್ ನನ್ಗಿತ್ತು. ಇದು ಗೊಂಚಲು ನಾಗಪ್ಪ ಅಂತ ಹೇಳ್ತಿದ್ದೀರಲ್ಲ, ಅದು ಎಲ್ಲಾರ ಮನೇಲೂ ಇಲ್ದೇ ಇರ್ಬೋದು, ಇಲ್ದೇ ಇದ್ರೆ ತೊಂದ್ರೆ ಇಲ್ವಾ ಏನು ಅಂತ? ಅಂದ್ರೆ ಇಲ್ದೇನೆ ಹೌದು. ಸಾಮಾನ್ಯವಾಗಿ ಬೆಳ್ಳಿ ನಾಗಪ್ಪ ಇರುತ್ತಲ್ಲ, ಅದ್ ಎಲ್ರ ಮನೇಲೂ ಇವಾಗ ಸಹಜ ಇರುತ್ತೆ. ಬಟ್ ದೊಡ್ಡಮ್ಮ ಏನ್ ಹೇಳ್ತಿದ್ರು ಅಂದ್ರೆ ನಾಗಪ್ಪ ಇದ್ರು ಸಾಕು. ನಾಗಪ್ಪ ಇದ್ರು ಸಾಕು. ಸೊ ಮಾಡಿದ್ದು ನಮ್ಮ ಮನೇಲಿ ಇದೆ ಅಷ್ಟೇಯ. ಒಂದು ನಾಗಪ್ಪ ಸಾಕು. ಯಾಕಂದ್ರೆ ಹಿಂದಿನವರು ಸುಮಾರು ಮನೆಯಲ್ಲಿ ಆ ಗೊಂಚಲು ನಾಗಪ್ಪ ಇರೋದು, ಚಿಕ್ಕ ಚಿಕ್ಕ ನಾಗಪ್ಪ ನಮ್ಮ ತಾತನ ಮನೇಲೂ ಇತ್ತು ಅದು. ಆಕ್ಚುಲಿ ಆ ಸಂಪುಟದಲ್ಲಿ ಇರೋರು ಅದನ್ನ ಇದ್ದಾಗ ಅದನ್ನ ಇಟ್ಕೊಂಡು ಅಭಿಷೇಕ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಅದಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ ಸಿಂಗಲ್ ನಾಗಪ್ಪ ಇರುತ್ತೆ ಬೆಳ್ಳಿದು, ಅದನ್ನ ಇಟ್ಕೊಂಡು ಅದು ಮೊನ್ನೆ ಇದು ಮಾಡಿದಾಗ ಇದನ್ನ ನಾಗರ ತಾಳಿ ಹೇಳಿದ್ವಲ್ಲ, ಆ ಫೋಟೋನ ಕಳಿಸ್ಕೊಡ್ತೀನಿ. ಅದನ್ನ ಬೇಕಾದ್ರೆ ಇದನ್ನ ಆಗ್ಲಿ ಕಳಿಸ್ಕೊಡಿ. ಒಂದ್ ನಿಮಿಷ ತಾಳಿ. ಇವಾಗ ಇಲ್ಲ ಇವಾಗ ಸ್ಟಾರ್ಟ್ ಮಾಡ್ಬೋದು. ನಾನು ಪಾಸ್ ಮಾಡಿದ್ದೆ ಅಷ್ಟೇ. ಓಕೆ, ಪಂಚಮಿ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು.
ಈಗ ನೆಕ್ಸ್ಟ್ ಚೌತಿದು ಸಮರೈಸ್ ಮಾಡಿದ್ವಿ. ದೊಡ್ಡಮ್ಮ ಪಂಚಮಿ ದಿವಸದ್ದು ಏನೇನು ಪೂರ್ವ ಸಿದ್ಧತೆಗಳು ಏನಿರ್ಬೋದು, ಮತ್ತೆ ಹೇಗ್ ಮಾಡ್ತಿದ್ರಿ ನೀವು, ಹೇಗ್ ಆಚರಿಸ್ತಿದ್ರಿ ತಿಳಿಸ್ತೀರಾ? ಸ್ನಾನ ಮಾಡ್ಬಿಟ್ಟು ತಿರ್ಗಾ ಯಥಾ ಪ್ರಕಾರ ತಲೆಗೆ ಮಾಡೋ ಹಾಗಿಲ್ಲ ಕಡಿಮೆ ಹೋಗ್ತು, ಹಾ, ತಲೆಗೆ ಏನ್ ಮಾಡೋ ಹಾಗಿಲ್ಲ, ಬರೀ ಹಾ, ಸ್ನಾನ ಮಾಡ್ಬಿಟ್ಟು ಸರಿ ಮಡ್ಸಿರೆ ಉಟ್ಕೊಂಡು ಇದನ್ನ ನಾವೆಲ್ಲರೂ ಮಾಡ್ತಾ ಇದ್ವಿ ಸ್ನಾನ. ಎಲ್ರು ಹುಡುಗರು ಎಲ್ರು ಮಾಡ್ಬೇಕು ಸ್ನಾನ, ಎಲ್ಲರೂ ಸ್ನಾನ ಮಾಡ್ಬೇಕು. ನಾವು ಸ್ನಾನ ಮಾಡೋ ಹಾಗಿರ್ಲಿಲ್ಲ, ಯಾಕೆ ಹಾ. ನೆಲ್ಲು ಮಾಡಿರ್ತೀವಲ್ಲ ಅದರಿಂದ ನಾವು ಸ್ನಾನ ಮಾಡೋ ಆಗ್ತಿರ್ಲಿಲ್ಲ. ಮಕ್ಳೆಲ್ಲ ಮಾಡ್ಬೇಕು ತೆನೆ ಎಳಿಯಕ್ಕೆ. ಆಮೇಲೆ ತೆನೆ ತಲೆಗೆ ಸ್ನಾನ ಮಾಡ್ಬೇಕು ಅವರು ಮಕ್ಕಳೆಲ್ಲ ಸ್ನಾನ ಅಲ್ವಾ? ಹೌದು. ಹಾಲು ಇಟ್ಕೊಂಡು ಎಲ್ಲರೂ ಸ್ನಾನ ಮಾಡ್ಬೇಕು ಹಾ, ಅವತ್ತಿನ ದಿವ್ಸ. ಸರಿ ಯಥಾ ಪ್ರಕಾರ ಹಿಂದಿನ ದಿವಸ ಹಾಗೆ ಹಣ್ಣುಗಳನ್ನೆಲ್ಲ, ಹಣ್ಣು ಹೂವು ಎಲ್ಲಾನು ಅದೇ ತರಾನೇ ತಂದಿಟ್ಕೋಬೇಕು. ಅದಿಟ್ಕೊಂಡು ನಾಗಪ್ಪನ ಯಥಾ ಪ್ರಕಾರ ನಾಗಪ್ಪನ ಇಟ್ಕೊಂಡು, ಆಮೇಲೆ ನಮ್ಮ ಮಣ್ಣು ಗೊತ್ತು, ಮಣ್ಣು ಇದ್ರದ್ದೆಲ್ಲ ಕುಕ್ಕೆದು ಅದನ್ನೆಲ್ಲ ಒಂದ್ ಬಟ್ಲಿಗೆ ಹಾಕಿಟ್ಕೊಂಡು ಯಥಾ ಪ್ರಕಾರ ಇವನ್ನೆಲ್ಲ ತೊಳೆದು ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ಅದಕ್ಕೆ ಅವತ್ತು ನಿನ್ನೆ ಹಾಗೆ ಪೂಜೆ ಮಾಡ್ಬೇಕು. ಪೂಜೆ ಮಾಡ್ಬಿಟ್ಟು ಅವತ್ತಿನ ದಿವಸ ಎರಡು ಕಡ್ಲೆಕಾಳು ಹುರಿದಿಟ್ಕೊಂಡಿದ್ದೆಲ್ಲ ಆರ್ಸಿಟ್ಕೊಂಡಿರೋದು, ಆರ್ಸಿಟ್ಕೊಂಡು ಅದೇ ಅವತ್ ಮಂತ್ರಾಕ್ಷತೆ ಎಲ್ಲಾರುವೆ ಮಕ್ಳು ಅಷ್ಟೇ ಅರಿಶಿನ ಕುಂಕುಮ. ನಾನ್ ತನಿ ಎದ್ಬಿಡೋದು, ದೊಡ್ಡವ್ರು ಯಾರು ಮೊದ್ಲು ತನಿ ಎದ್ಬಿಟ್ಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಎಲ್ಲ ಮಾಮೂಲಿ ಏನ್ ಪೂಜೆ ಮಾಡ್ತೀವೋ ಅದನ್ನೆಲ್ಲ ಅಷ್ಟೊತ್ತದ ಸಮೇತ ಪೂಜೆ ಮಾಡ್ಬಿಡೋದು. ಆಮೇಲೆ ಎಲ್ಲ ಅಭಿಷೇಕ ಅದೆಲ್ಲ ಮಾಡಿರ್ತೀವಲ್ಲ ಅದನ್ನೊಂದು ಬಟ್ಲೆ ಬಗ್ಸಿಟ್ಕೊಳ್ಳೋದು. ಬಗ್ಸಿಟ್ಕೊಂಡ್ಬಿಟ್ಟು ಸರಿ ಆಮೇಲೆ ನಂದು ಎಲ್ಲ ನೈವೇದ್ಯ ಅದು ಎಲ್ಲ ಆಗತ್ಲವೆ ಮಕ್ಕಳನ್ನೆಲ್ಲ ಕರೆಯೋದು. ಮಕ್ಳೆಲ್ಲರೂ ಬಂದು ಒಂದಿಷ್ಟು ಅರಿಶಿನ ಕುಂಕುಮ ಹೂವು ಪೂಜೆ ಮಾಡ್ಬಿಟ್ಟು ಆಮೇಲೆ ಅರಳು ಇರುತ್ತಲ್ಲ, ಅಕ್ಕಿ ಹಿಟ್ಟು ಇರುತ್ತಲ್ಲ, ಅರಳು ಅಕ್ಕಿ ಹಿಟ್ಟು ಕಾಳು ಮೊದ್ಲು ಹಾಲು ತುಪ್ಪ ಹಾಕ್ಬೇಕು ಹಾಲು ತುಪ್ಪ. ಹೌದು. ನಾಗಪ್ಪಂಗೋವೆ ಆ ಹುತ್ತದ ಮಣ್ಗೋವೆ ಒಂದೊಂದಿಷ್ಟು ಹಾಲು ತುಪ್ಪ ಹಾಕ್ಬೇಕು. ಹಾಲು ತುಪ್ಪ ಹೇಳಿಲ್ಲ ಹೇಳ್ತೀನಿ. ಆಮೇಲೆ ಅದನ್ನೆಲ್ಲ ಮಾಡಿದ್ಮೇಲೆ ನಾನ್ ತನಿ ಎರಿಯುವಾಗ ಇದು ತೊಟ್ಲು ಬಟ್ಲನ್ನ ಅರ್ಧ ಹಿಟ್ಟು ತೆಗ್ದಿಟ್ಕೊಂಡಿರ್ತೇನಲ್ಲ, ಆ ಹಿಟ್ಟಲ್ಲಿ ಬಿಸಿಯಾಗಿ ಹಾಲ್ ಮಾಡ್ಕೊಂಡ್ಬಿಡೋದು. ಬಿಸಿ ಹಾಲ್ ಮಾಡ್ಬಿಟ್ಟು ಇದಕ್ಕೆ ಹಿಟ್ಟಿಗೆ ಹಾಕ್ಬಿಟ್ಟು ಗಟ್ಟಿಯಾಗಿ ಹಿಟ್ಟು ಕಲ್ಸ್ಕೊಂಡು ತೊಟ್ಲು ಬಟ್ಲು ಮಾಡೋದು. ತೊಟ್ಲಿಗೆ ಒಂದಿಷ್ಟು ತೊಟ್ಲು, ಅದ್ರ ಮೇಲೆ ಒಂದು ಮಗು ತರ ಇದನ್ ಮಾಡಿ ಆ ತೊಟ್ಲಲ್ಲಿ ಇಟ್ಟು ನಾಗಪ್ಪಂದು ಎರಡು ಚಿಕ್ಕದು ಆಮೇಲೆ ಎರಡು ಕುಡಿಕೆ ಆ ಮುಂದ್ಗಡೆ ಇಟ್ಟು ಅದನ್ನ ಈ ಕಡೆಲೊಂದು ಆ ಕಡೆಲೊಂದು ತೊಟ್ಲು, ಈ ಕಡೆಲೊಂದು ಆ ಕಡೆ ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಹಾಲು ತುಪ್ಪ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ ಅದು ಹಾಕಿ ಹಾಲು ತುಪ್ಪ ಹಾಕ್ಬೇಕು. ಮೇಡಮ್ ಇಲ್ಲೊಂದು ಕ್ವಶನ್, ಎರಡು ತೊಟ್ಲು ಎರಡು ಬಟ್ಲುನಾ ಮಾಡ್ಬೇಕಾಗಿರೋದು? ಎರಡು ತೊಟ್ಲು ಎರಡು ಬಟ್ಲು ಎರಡು ಶಿಶು ಅದ್ರೊಳಗೆ. ಅದ್ರಲ್ಲಿ ಎರಡೆರಡು ಅಲ್ವಾ? ಎರಡೆರಡು ಬರೋದು ಕಾಣ್ತಾ ಇದ್ದ? ಕಾಣ್ತಾ ಇದೆ. ಆಮೇಲೆ ಆ ತೊಟ್ಲಲ್ಲಿ ಆ ನಾಗಪ್ಪನ್ ಚಿಕ್ಕದಾಗಿ ಮಾಡೋರಲ್ಲ ಎರಡೆರಡು, ಒಂದ್ ಪುಟ್ಟದಾಗಿ ಒಂದ್ ಹಿಟ್ಟಿನ ಹೇಗೆ ಇಟ್ಕೊಳ್ಳೋದು, ಅದನ್ನ ತಲೆ ಹತ್ರ ಅದನ್ನ ಹಾಗೆ ಮಾಡ್ಬಿಟ್ಟು ಅದನ್ನ ತೊಟ್ಲಲ್ಲಿ ಇಡೋದು. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ ಎರಡ್ ಮಾಡೋರು ದೊಡ್ಡಮ್ಮ ಆ ನಾಗಪ್ಪಂದು ಅದ್ ಹೇಳಿದ್ರಲ್ಲ ಹಿಟ್ಟಲ್ಲಿ ಮಾಡೋದು, ಅದು ಎರಡ್ ಮಾಡೋರೇನೋ ಅಲ್ವಾ? ಅಜ್ಜಿ ಹೇಳಿದ ಜ್ಞಾಪಕ ನನ್ಗೆ, ಹೌದಲ್ವಾ? ಅಥವಾ ಎರಡು ತೊಟ್ಲು ಎರಡು ಬಟ್ಲು ಮಗು, ಎರಡು ಬಟ್ಲು. ಒಂದೊಂದ್ ತೊಟ್ಲಲ್ಲಿ ಒಂದೊಂದೇನಾ ಇಲ್ಲ ಒಂದೊಂದ್ ತೊಟ್ಲಲ್ಲಿ ಎರಡಾ ಅಂತ? ಒಂದೊಂದೇ ಆ ಕಡೆಗೆ ಇಟ್ಕೊಂಡ್ರೆ ಆಯ್ತು, ಇದನ್ನ ತಟ್ಟೆಲಿ ಇಟ್ಕೊಂಡ್ಬಿಟ್ರು ಆಯ್ತು. ಆ ಮಾಡಿದ ಒಂದ್ ತಟ್ಟೆಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ ಹಾಲು ಹಾಕಿ ಆಮೇಲೆ ಇದಕ್ಕೆ ತಪ್ಪಂಗೆ ಆಮೇಲೆ ಈ ತೊಟ್ಲು ಬಟ್ಲಿಗೆ ಆ ಹುತ್ತದ ಮಣ್ಣಿಗೆ ಎಲ್ಲಾ ತಿಕ್ಕುವೆ ಇಡೀ ಅಕ್ಕಿ ಹಿಟ್ಟು ಅರಳು ಕಡಲೆಕಾಳು ಪೂಜೆ ಮಾಡಿ ಆಮೇಲೆ ಹೂವೆಲ್ಲ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಇವರೆಲ್ಲ ಇಟ್ಟುಕೊಂಡು. ಅದು ದೊಡ್ಡಮ್ಮ ಇನ್ನೊಂದು ಪ್ರಶ್ನೆ ಇತ್ತು ನಂಗೆ, ಆ ಕಾಳನ್ನ ನೆನೆಸ್ಬಿಟ್ಟು ಹಾಕ್ಬೋದು ಅಂತ ಇದ್ರು. ಹಾಕಲ್ಲ, ಹಾಗೆ ಒಣಗಾಲ್ಟೆ ಹುರಿಬೇಕು, ಅರಳಾಗತ್ತೆ. ಅದನ್ನ ಅಕ್ಕಿ ಹಿಟ್ಟಿನ ಜೊತೆ ಬೆರೆದಿಟ್ಕೋಬೇಕು. ಆಮೇಲೆ ನಾನು ನೈವೇದ್ಯಕ್ಕೆ ಏನ್ ಮಾಡಿವೆ ಅಂತಂದ್ರೆ ಇಡ್ಲಿ ಆಮೇಲೆ ಕಾಯಿ ಕಡುಬು ಮಾಡಿ ನೈವೇದ್ಯಕ್ಕೆ ಇಟ್ಕೋಬೇಕು. ಅವತ್ತು ಆ ನೈವೇದ್ಯಕ್ಕೆ ಇಟ್ಕೊಂಡು ಹಣ್ಣು ಕಾಯಿ ಕಡುಬು ಇವನ್ನೆಲ್ಲ ನೈವೇದ್ಯಕ್ಕೆ ಇಟ್ಕೊಂಡು ಎಲ್ಲ ನೈವೇದ್ಯ ಮಾಡ್ಬಿಟ್ಟು ನಂದಾಗತ್ಲು ಮಕ್ಳು ಪೂಜೆ ಮಾಡ್ಬೇಕು. ಮಕ್ಳು ಪೂಜೆ ಆಗಿದೆ
ಆಮೇಲೆ ಎಲ್ಲಾರ್ದು ಮಂಗಳಾರತಿ ಎಲ್ಲ ಆದ್ಮೇಲೆ ಸರಿ ಆಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮಕ್ಕಳಿಗೆ ನಾನು ತುಳಸಿ ಪೂಜೆ ಯಥಾ ಪ್ರಕಾರ ಬಾಗಿಲಿಗೆ ಒಳಕ್ಕೆ ಎಲ್ಲದಕ್ಕೂ ತನಿ ಎತ್ಕೊಂಡ್ ಬರ್ಬೇಕು. ಅವತ್ತು ನಾಗಪ್ಪನ ನೀಚೆಲಿ ಇಡ್ಬೇಕು, ದೇವ್ರ ಮುಂದೆ ಇಡ್ಬೇಕು, ತುಳಸಿ ಮುಂದೆ ಇಡ್ಬೇಕು. ಎಲ್ಲದಕ್ಕೂ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅವತ್ತಿನ ದಿವಸ ಅಲ್ಲಿ ಬಂದು ತೀರ್ಥ ತಗೊಳ್ಳೋದು ಎಲ್ಲಾರು. ಆ ತೀರ್ಥ ತಗೊಂಡ್ಮೇಲೆ ಮಕ್ಕಳೆಲ್ಲಾರು ಕಾಫಿ ಕುಡಿತಿರ್ಲಿಲ್ಲ, ತನಿ ಎರಿಯಕ್ಕಂತಂದ್ರೆ ಸರಿ ಆ ಮಕ್ಕಳೆಲ್ಲಾರು ಕಾಫಿ ಕುಡಿದು ನಂಗೂ ಕಾಫಿ ಕೊಟ್ಬಿಟ್ಮೇಲೆ ಸರಿ ಆಮೇಲೆ ಪ್ರಸಾದ ಮಾಡಿರ್ತೀನಲ್ಲ, ಇಡ್ಲಿ ಮತ್ತೀಗ ಚಟ್ನಿ ಕಡುಬು ಎಲ್ಲ ಮಾಡಿದ್ನಲ್ಲ, ಅದನ್ನೆಲ್ಲ ಮಕ್ಕಳಿಗೆ ಎಲ್ಲಾರ್ಗು ಪ್ರಸಾದ ಕೊಟ್ಟು ಸರಿ ಮಕ್ಕಳೆಲ್ಲ ಆದ್ಮೇಲೆ ನಾವು ಒಂದೊಂಚೂರು ತಗೊಂಡು ಆಮೇಲೆ ಅಡಿಗೆ ಅವತ್ತಿನ ದಿವಸ ಒಗ್ಗರಣೆ ಅದೆಲ್ಲ ಹಾಕೋಬಹುದು. ಹಬ್ಬದ ಅಡ್ಗೆ ಮಾಡ್ಬೇಕು. ಅವತ್ತು ಅನ್ನ ಹಾಗಿಲ್ಲ, ಚಿತ್ರಾನ್ನ ಅದೇನ ಇಲ್ಲ. ಇಡ್ಲಿ ಚಿತ್ರಾನ್ನ ಬಡ್ಸೋ ಕಡೆಗೆ ಇಡ್ಲಿ ಬಳಸ್ಕೋಬೇಕು. ಇಡ್ಲಿ, ಕಾಯಿ ಕಡುಬು, ಉದ್ದಿನ ಕಡುಬು, ಕಾಯಿ ಕಡುಬು ಇದೆಲ್ಲ ಮಾಡ್ಕೊಂಡು ಅದನ್ನೆಲ್ಲಾನು ಚಟ್ನಿ, ಪಾಯಸ, ಪಲ್ಯ ಅದೆಲ್ಲಾನು ಮಾಡಿ, ಪುಳಿ ಪಲ್ಯ, 2 ಪಲ್ಯ, ಹುಳಿ, ಆಮೇಲೆ ಸಾರು ಎಲ್ಲ ಏನೇನ್ ಮಾಡತ್ತೋ ಎಲ್ಲಾನು ಮಾಡ್ಬಿಟ್ಟು ದೇವ್ರ ಮುಂದೆ ಇಟ್ಕೋಬೇಕು. ಈಗ ಊಟಕ್ಕೆ ಇಟ್ಕೋಬೇಕು. ಸರಿ ಹುಡುಗರಿಗೆ ನಂದೆಲ್ಲ ಆಗತ್ಲಿದೆ. ಆ ತನೇನ ಎರ್ದಿರ್ತೀವಲ್ಲ, ಆ ತನೇನ ಏನ್ ಮಾಡ್ಬೇಕು ಅಂತಂದ್ರೆ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳ ಕೈಲಿ ಹಚ್ಚಿಸಿ ಹೆಣ್ಮಕ್ಳಿಗೆ ಅಡ್ಕೆಲೆ ಕೊಡ್ಬೇಕು. ಬೆಂತೊಳ್ಸೋದು ಅಂತ ಹೇಳೋರಲ್ಲ ಶಾಸ್ತ್ರ, ಮಕ್ಕಳಿಗೆ ಕಣ್ಣಿಗೆ ಬೆನ್ನಿಗೆ ಎಲ್ಲದಕ್ಕೂ ಆ ತನಿ ಹಚ್ಬೇಕು. ಹೆಣ್ಮಕ್ಳು ಮನೆಗೆ ಹೋಗಿ ಆ ಮನೆಗ್ ಬರ್ದಿದ್ರೆ ಮನೇಲಿ ಮಾಡೋರು ಅವ್ರ ಮನೆಗೆ ಹೋಗ್ಬೇಕು. ಹೋಗ್ಬಿಟ್ಟು ಈ ತನಿ ತಗೊಂಡು ಅವ್ರ ತನಿ ಎಡ್ದಿರ್ತಾರಲ್ಲ ಅಲ್ಲಿ ಆ ತನಿ ತಗೊಂಡು ಹಚ್ತಾರೆ ಕಣ್ಣಿಗೆ, ಬೆನ್ನಿಗೆ, ಹೊಕ್ಕಳಿಗೆ, ಹಿಂದ್ಗಡೆ ಎಲ್ಲದಕ್ಕೂ ಹಚ್ಚಿ ಆಮೇಲೆ ಅವ್ರ ಅಂಟಮ್ಮಂದನ್ನೆಲ್ಲ ನಮ್ಮ ತಂದೆ ಅಪ್ಪನ ಮನೆ ಹೀಗೆ ಸರ್ವೋದ್ಧಾರವಾಗಿರ್ಲಿ ಅಂತ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಆಮೇಲೆ ಅವರು ಅಡ್ಕೆಲೆ ಕೊಡ್ತಾರೆ. ಈ ಮಕ್ಕಳು ತನಿ ಹಚ್ಚಿಸ್ಕೊಂಡ್ಮೇಲೆ ಇವ್ರು ದಕ್ಷಿಣೆ ಅದೆಲ್ಲ ಇಟ್ಟು ಹೆಣ್ಮಕ್ಳಿಗೆ ಹಣ್ಣು ತಂಬಿಟ್ಟು ಮಾಡಿರ್ತೀವಲ್ಲ ಆ ಪ್ರಸಾದ, ಆಮೇಲೆ ಹಣ್ಣು ಎಲ್ಲಾನು ತಗೊಂಡ್ ಹೋಗೋ ಮಕ್ಳಿಗೆ ಕೊಟ್ಬಿಟ್ಟು ಆ ಮಕ್ಳಿಗೆ ಅವ್ರವೇ ಮಕ್ಕಳನ್ನೆಲ್ಲ ನೀವೆಲ್ಲ ಚೆನ್ನಾಗಿದ್ದಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಅವ್ರ ಕಡುಬು ಪಾಯಸ ಎಲ್ಲ ಕೊಡೋರು, ತಿನ್ಬಿಟ್ಟು ಮನೆಗ್ ಬರೋರು. ಅಡ್ಕೆಲೆ ಕೊಡೋರು ಇವ್ರಿಗೆ, ಅಡ್ಕೆಲೆ ತಗೊಂಡು ಇವ್ರಿಗೆ ಅಣ್ಣ ತಂಗಿ ಹಬ್ಬ ಅಂತಾನು ಅಂತಾರಲ್ವಾ? ಹೌದು ಹೌದು. ಇದು ಹೊಸ್ಲು ಮೇಲೆ ಕಡುಬು ಎಲ್ಲ ಇಟ್ಬಿಟ್ಟು ಮೊಳಕಾಯಲ್ಲಿ ಹೊಡಿಯೋದು ಅದು ಸರಿ 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 ಓಕೆ ಓಕೆ ಅದು ಬೇಮ್ನಾಮ ಆಯ್ತಾಯ್ತಾಯ್ತು ಓಕೆ. ಸೊ ಹಾಗಿದ್ರೆ ಇವಾಗ ಇದು ಅಡಿಗೆಗೆ ನೀವ್ ಹೇಳ್ತಾ ಇರೋದು ನೈವೇದ್ಯಕ್ಕೆ ಇಟ್ಕೋಬೇಕಾದ್ರೆ ಇಡ್ಲಿ, ಚಟ್ನಿ, ಕಡುಬು ಯಾವ ತರ ದೊಡ್ಡಮ್ಮ? ಅದು ಕರಿಬಾರ್ದಲ್ವಾ? ಇದು ಬೇಯಿಸಿರುತ್ತಾನೆ? ಬೇಯಿಸ್ಬೇಕು. ಪಂಚಮಿ ದಿವಸಕ್ಕೆ ಎಲ್ಲಾನು ಇಟ್ಕೋಬಹುದು ನೈವೇದ್ಯಕ್ಕೆ. ಮಾಡಿ ನೈವೇದ್ಯ ಮಾಡೋದಾದ್ರೆ ಮಾನ್ಯ ಒಟ್ಟಿಗೆ ದೇವ್ರ ಪೂಜೆ ಮಾಡಿ ಈ ನಾಗಪ್ಪನ ಅಭಿಷೇಕ ಅದೆಲ್ಲ ಮಾಡಿ ಆಮೇಲೆ ಈ ಕಡೆ ಇಟ್ಕೊಂಡು ಅದನ್ನ ತಿರುಗಿ ತನಿ ಎರಿಬಹುದು. ಇಲ್ಲ ಪೂಜೆ ಮಾಡಿ ಅಭಿಷೇಕ ಅದೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಹಾಲು ತುಪ್ಪನಾದ ಎರಿ ಇನ್ನ ಒಂದಿದೆ ಅಷ್ಟೇ. ಈ ಷೋಡಶೋಪಚಾರನ ಪೂಜೆ ಮಾಡಿ ಹಾಲು ತುಪ್ಪ ಇರೋದು ಇದ್ ಮಾಡ್ತೀವಿ. ಮನೇಲಿ ಅಭಿಷೇಕ ಎಲ್ಲ ಮಾಡಿ ಇದನ್ನ ಇಟ್ಕೊಂಡಿದ್ರೆ ಹಾಲು ತುಪ್ಪ ಇದನ್ನೆಲ್ಲ ಅಭಿಷೇಕ ಮಾಡಿ ಪಂಚಾಮೃತ ಅಂದ್ರೆ ಇದಿರಲ್ಲ ಮೊಸರಿಲ್ಲ ಮಿಕ್ಕಿದೆಲ್ಲಾನು ಹಾಕಿ ಅಭಿಷೇಕ ಮಾಡ್ತೀವಿ. ತಿರ್ಗಿ ಆಮೇಲೆ ಆ ನಾಗಪ್ಪನ ತಿರ್ಗಿ ತೊಳೆದ್ಬಿಟ್ಟು ಈ ಕಡೆ ಇಟ್ಕೊಂಡು ಈ ತೊಟ್ಲು ಬಟ್ಟಲು ಎಲ್ಲ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ಇಟ್ಕೊಂಡು ಹಾಲು ತುಪ್ಪ ಎಲ್ಲ ಹಿಡಿದು ತಿರ್ಗಿ ಅದನ್ನ ಇದು ಮಾಡಿ ಪೂಜೆ ಅದನ್ನ ಮಾಡಿ ಗೆಜ್ಜೆ ವಸ್ತ್ರ ಇಟ್ಟು ನೈವೇದ್ಯನ ಒಟ್ಟಿಗೆ ಮಾಡ್ಕೋಬೇಕು. ಸರಿ. ದೊಡ್ಡಪ್ಪ ಎಲ್ಲಾನು ದೊಡ್ಡಪ್ಪ ಇದ್ದಾಗ ಪೂಜೆ ಮಾಡ್ಬಿಟ್ಟು ಒಳಗಡೆಲಿ ಈಚೆ ಕಡೆಲಿ ಒಟ್ಟಿ ತನಿ ಎರ್ದ್ಬಿಟ್ಟು ನಾವು ಮೊದ್ಲು ನೈವೇದ್ಯ ಮಾಡ್ಬಿಡಿವು. ಕಡುಬು ಅಡಿಗೆ ಪೂರ್ತಿ ಅಡಿಗೆ ಮಾಡಿ ಒಂದು ಉಸಿರು ಅಡಿಗೆ ಇದು ಕಡುಬು ಎಲ್ಲಾನು ಮಾಡ್ಕೊಂಡು ದೇವ್ರ ನೈವೇದ್ಯಕ್ಕಿಟ್ಟು ಎಲ್ಲಾ ಪೂಜೆ ಮಾಡಿ ಎರಡಕ್ಕೂ ಇದಕ್ ನಾಗಪ್ಪಂಗೆ ದೇವ್ರಿಗೆ ಎಲ್ಲದಕ್ಕೂ ನೈವೇದ್ಯ ಮಾಡ್ಬಿಡೋರು. ಇವಾಗ ಏನಾಗ್ತದೆ ಅಂದ್ರೆ ಇವಾಗ ಎಲ್ಲಾನು ಮಾಡಕ್ ಆಗೋದಿಲ್ಲ. ಅದಕ್ಕೇನ್ ಮಾಡೋದು ಅಂತಾರೆ, ಹಣ್ಣು ಕಾಯಿ ಒಳಗಡೆ ನೈವೇದ್ಯ ಮಾಡ್ಬಿಡ್ತೀವಿ. ಆಮೇಲೆ ಇದಕ್ಕೆ ನಾಗಪ್ಪಂಗೆ ಕಡುಬು, ಇಡ್ಲಿ ಕಡುಬು ಎರಡನ್ನು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಇದು ಮಾಡ್ಬಿಟ್ಟು ನೈವೇದ್ಯ ಮಾಡೋದು. ಸೊ ಜಸ್ಟ್ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ ಇವಾಗ ಪೂಜೆ ಬೇಕಾದ್ರೆ ಒಂದೇ ಸಲ ಅಷ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ಸಾಂಗೋಪಾಂಗವಾಗಿ ಆಗಿದ್ರೆ ಎರಡನ್ನೂ ಸಪರೇಟ್ ಮಾಡ್ಕೊಂಡು ನೀವು ದೇವ್ರ ನೈವೇದ್ಯಕ್ಕೆ ಬೇಕಾದ್ರೆ ಬರೀ ಹಣ್ಣು ಕಾಯಿ ಇಟ್ಕೊಂಡು ಮಾಡಿ ಮುಗಿಸಿ ಆಮೇಲೆ ನಾಗಪ್ಪಂಗೆ ಸಪರೇಟ್ ಇನ್ನೊಂದು ತನಿ ಎರಿಯೋ ತರ ಮಾಡ್ಬೇಕಾದ್ರೆ ನೀವು ಅವಾಗ ಇಡ್ಲಿ ಕಡುಬು ಮಾಡ್ಕೊಂಡು ನಾಗಪ್ಪಂಗೆ ಇಟ್ಕೋಬಹುದು. ಇದೆಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಏನ್ ಅಡುಗೆ ಬೇಕೋ ಮಾಡ್ಕೊಂಡು ಆ ಅಡುಗೆ ನೀವು ತಿನ್ಬೋದು. ಅಂದ್ರೆ ಹಬ್ಬದ ಅಡುಗೆ ಮಾಡ್ಕೊಂಡು ತಿನ್ಬೋದು ಆ ತರ.
ಇಲ್ಲ ಇಲ್ಲ. ಆಗತ್ತೆ ಅನ್ನೋರ್ಗೆ ಎಲ್ಲದನ್ನು ಸೇರ್ಸ್ ಮಾಡ್ಕೋತೀವಿ ನಾವು. ಎರಡೂ ಅಂದ್ರೆ ನಾಗಪ್ಪಂದು ಮನೆ ದೇವ್ರ ಪೂಜೆ ಒಟ್ಟಿಗೆ ಮಾಡ್ಕೋತೀವಿ. 1-1.5 ಅವರ್ ಆಗತ್ತೆ ಅಂದ್ರೆ ಖಂಡಿತ ಮಾಡ್ಕೋಬಹುದು. ಆ 1-1 ಅವರಲ್ಲಿ ಅಡ್ಗೆನೂ ಆಗತ್ತೆ ಅಂದ್ರೆ ಅಡ್ಗೆನೂ ಮಾಡಿ ಮುಗಿಸ್ಕೊಂಡ್ರೆ ನಿಮ್ಗೆಲ್ಲ ಒಟ್ಟಿಗೆ ಒಂದೇ ಸಲ ನೈವೇದ್ಯನೂ ಆಗೋಗತ್ತೆ, ಪೂಜೆಗಳು ಆಗೋಗತ್ತೆ. ಡೈರೆಕ್ಟ್ ಆಗಿ ಇನ್ನೇನ್ ಮಿಕ್ಕಿರೋದು ಇನ್ನೇನು ಇರಲ್ಲ ಅಲ್ವಾ? ಹೌದು ಹೌದು. ಸರಿ, ಓಕೆ. ಪ್ರದೀಪ್, ನಮ್ಗೆ ಐ ಥಿಂಕ್ ಇನ್ನೊಂದು 4 ನಿಮಿಷ ಇದೆ. ನೀವು ಸಮರೈಸ್ ಮಾಡ್ಬಿಟ್ರೆ ಈ 4 ಮಿನಿಟ್ಸ್ ಅಲ್ಲಿ ಈ ಎಪಿಸೋಡ್ ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದು. ಆಯ್ತು ಉಲ್ಲಾಸ್. ಆಯ್ತು ದೊಡ್ಡಮ್ಮ, ಥ್ಯಾಂಕ್ ಯು. ಅಂದ್ರೆ ನೀವು ಹೇಳ್ದಂಗೆ ಈಗ ಪಂಚಮಿ ದಿವಸ ಬೆಳಗ್ಗೆ ಎದ್ದು ಯಾರು ಹಿಂದಿನ ದಿವಸ ತನಿ ಎದ್ದಿರ್ತಾರೋ ದೊಡ್ಡವರು, ನಿಮ್ ಕೇಸಲ್ಲಿ ನೀವು ಹೇಳ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಅವ್ರೇನ್ ತಲೆಗೆ ಸ್ನಾನ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಹಿಂದಿನ ದಿವಸನೇ ಮಾಡಿರ್ತಾರೆ. ಶುದ್ಧವಾಗಿ ಮಡಿ ಬಟ್ಟೆ ಹಾಕೊಂಡು ಅವತ್ತಿನ ದಿವಸ ನಾಗಪ್ಪನ ಪೂಜೆ ಮಾಡೋದು ಅಂತ ಹೇಳಿದ್ರಿ. ಮನೆ ಮಕ್ಕಳೆಲ್ಲ, ಬೇರೆ ಎಲ್ಲ ಮಕ್ಕಳು, ಯಜಮಾನ್ರು ಎಲ್ಲರೂ ಅವತ್ತಿನ ದಿವಸ ತಲೆಗೆ ಸ್ನಾನ ಮಾಡಿ ಶುದ್ಧವಾಗಿ ಹಾಲು ಇಟ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು, ಅವತ್ತೇನ್ ಸೀಗೆಕಾಯಿ ಏನು ಇಲ್ಲ, ಅದೇ ಯಥಾ ಪ್ರಕಾರ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಮಡಿ ಬಟ್ಟೆ ಹಾಕೊಂಡು ದೇವ್ರ ಪೂಜೆ ಫಸ್ಟ್ ಆಗ್ತಿತ್ತು. ದೇವ್ರ ಪೂಜೆ ಜೊತೆಗೇನೆ ಈ ನಾಗಪ್ಪಂದು ತನಿ ಇರೋದು. ಅದಕ್ಕೆ ತೊಟ್ಲು ಬಟ್ಲು ಮಾಡೋದಿಕ್ಕೆ ಒಂದು ಇದಿತ್ತು. ಅದೇನಂದ್ರೆ ಅಕ್ಕಿ ಹಿಟ್ಟು ಅವತ್ತಿನ ದಿವಸ ಮಾಡ್ಕೊಂಡಿರ್ತೀವಲ್ಲ, ಅರ್ಧ ಭಾಗ ತಂಬಿಟ್ ಮಾಡ್ತೀವಿ, ಇನ್ನು ಅರ್ಧ ಭಾಗನ ಬಿಸಿ ಹಾಲಿನಲ್ಲಿ ಕಲಸ್ಬಿಟ್ಟು ಅದನ್ನ ತೊಟ್ಲು ಮತ್ತೆ ಬಟ್ಲು ತರ ಮಾಡಿ. ಹಾ ಹೌದು ಹೌದು, ಹಾಕೊಂಡೆರಡು ಕಡುಬು, ಹಸಿದ್ನೆ ಕಡುಬು ಅದೇ ಹಿಟ್ಟಲ್ಲಿ ಕಡುಬು ಮಾಡ್ತಿದ್ರು. ಅದು ಕಾಯಿ ಕಡುಬು, ಇದು ಬೆಲ್ಲ ಹಾಕಿ ಹೂರಣ ಮಾಡ್ಕೊಂಡು ಕಾಯಿ ಕಡುಬು ಮಾಡಿ ನೈವೇದ್ಯಕ್ಕೆ ಇಟ್ಕೋತಾ ಇದ್ರು. ಜೊತೆಗೆ ಇಡ್ಲಿ ಅದಕ್ಕೆ ಇಟ್ಕೊಂಡು ನೈವೇದ್ಯಕ್ಕೆ ಅಷ್ಟು ಮಾಡೋರು. ಅದು ಆ ತೊಟ್ಲು ಬಟ್ಲು ಮಾಡಿ ಇಟ್ಕೊಂಡು ಅದ್ರಲ್ಲಿ ನಾಗಪ್ಪ ತೊಟ್ಲು 2 ಸೆಟ್, ಅಂದ್ರೆ ಒಂದ್ ತೊಟ್ಲು ಒಂದ್ ಬಟ್ಲು ಮಾಡ್ಕೊಂಡು ಅದಕ್ಕೆ ನಾಗಪ್ಪನ ಚಿಕ್ಕದಾಗಿ ಮಾಡ್ಕೊಂಡು ಹಿಟ್ನಲ್ಲೇ ತಿರ್ಗಾ ತುಳಸಿ ಗಟ್ಟೆ ಹತ್ರ ನಾಗಪ್ಪನ್ ಇಲ್ಲೂ ಬರ್ದ್ಬಿಟ್ಟು ಅದಕ್ಕೆಲ್ಲ ತನಿಯರದಲ್ಲಿ ಅದೇ ಹಾಲು ತುಪ್ಪ, ತಿರ್ಗಾ ಷೋಡಶೋಪಚಾರ ಪೂಜೆ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಹಾಲು ಮನೆಯವರೆಲ್ಲ ಅವ್ರದ್ದೆಲ್ಲ ಫಸ್ಟ್ ದೊಡ್ಡವ್ರದ್ದು ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯಗಳನ್ನ ಮಾಡಿದ್ಮೇಲೆ ಮನೆಯವರು ಮಕ್ಕಳು ಎಲ್ಲರೂ ಬಂದು ಅರ್ಶನ ಹಾಲು ತುಪ್ಪ ನೀರು ಇತ್ಯಾದಿಗಳನ್ನ ಎರೆದ್ಬಿಟ್ಟು ಅರ್ಶನ ಕುಂಕುಮ ಗಂಧ ಅಕ್ಷತೆ ಇಲ್ಲ ಅವತ್ತಿನ ದಿವಸ. ಅಕ್ಷತೆ ಬದಲು ಇದು ಅಕ್ಕಿ ಹಿಟ್ಟು ಅರಳು ಇದೇ ಅಕ್ಷತೆ ಆಗತ್ತೆ. ಆಮೇಲೆ ಕಡ್ಲೆ ಕಾಳು ಹುರಿದಿಟ್ಕೊಂಡಿದ್ದು ಹಿಂದಿನ ದಿವಸ ಕೆಲವರು ಹಸಿದು ಹಾಕ್ತಾರೆ, ಅದನ್ನ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪೂಜೆ ಅಲ್ಲಿಗೆ ಮುಗಿಯತ್ತೆ ಅವತ್ತಿನ ದಿವಸ. ಅದಾದ್ಮೇಲೆ ಹಬ್ಬದ ಅಡಿಗೆ ಏನಿದೆಯೋ ನಾರ್ಮಲ್ ಆಗಿ 2 ಪಲ್ಯ, ಕೋಸಂಬರಿ ಇತ್ಯಾದಿಗಳನ್ನ, ಚಿತ್ರಾನ್ನ ಅಥವಾ ಕಲಸಿದನ್ನ ಮಾಡ್ತಿರ್ಲಿಲ್ಲ ಅಂದ್ರು ಅದ್ರ ಬದಲು ಅದೇ ಜಾಗದಲ್ಲಿ ಇಡ್ಲಿ ಬಡಿಸೋರು, ಇಡ್ಲಿ ಚಟ್ನಿ ಬಡಿಸಿ ಅವತ್ತಿನ ದಿವಸ ಹಬ್ಬ ಹೀಗೆ ನಡೀತಿತ್ತು. ಇವಾಗ್ಲೂ ನಡ್ಸ್ಕೊಂಡ್ ಬರ್ತಾ ಇದೀವಿ ಎಷ್ಟೋ ಜನ. ಸೊ ಮುಂದಿನವರು ಹಾಗೆ ನಡೆಸ್ಲಿ ಅಂತ ಅಪೇಕ್ಷೆ ಪಡ್ತೀವಿ. ಸೊ ಇಷ್ಟು ಸಮರೈಸ್ ಆಯ್ತು ನಾಗರ ಪಂಚಮಿ ಹಬ್ಬ, ನಾಗರ ಚೌತಿ ಮತ್ತೆ ನಾಗರ ಪಂಚಮಿ ಹಬ್ಬ. ಉಲ್ಲಾಸ್, ಓವರ್ ಟು ಯು. ಥ್ಯಾಂಕ್ ಯು. ಸೊ ಅದೇ ದೊಡ್ಡಮ್ಮ, ತುಂಬಾ ಧನ್ಯವಾದ ಇದನ್ನ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಾಗರ ಚೌತಿ, ಪಂಚಮಿ ಎಲ್ಲರಿಗೂ ಬೇಕಾಗಿರೋ ಎಲ್ಲಾ ಇನ್ಫಾರ್ಮೇಶನ್ಗಳು ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಇನ್ನೇನಾದ್ರು ಬೇಕಿದ್ರೆ ಖಂಡಿತ ನಮ್ಗೆ ಫೀಡ್ಬ್ಯಾಕ್ ಕೊಡಿ. ಆಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಡಿಸ್ಕ್ರಿಪ್ಷನ್ ನಲ್ಲಿ ಇಲ್ಲ ಕಮೆಂಟ್ ಸೆಕ್ಷನ್ ನಲ್ಲಿ ನಾವು ಈ ನಾಗರ ತಾಳಿದು ಆಮೇಲೆ ಗೊಂಚಲು ನಾಗಪ್ಪಂದು ಅವೆಲ್ಲ ಏನಾರಾದ್ರೆ ಫೋಟೋಗಳು ಹಾಕಿರ್ತೀವಿ, ದಯವಿಟ್ಟು ಅದನ್ನು ನೋಡಿ. ಸೊ ಆಗ್ಲೇ ಹೇಳ್ದಂಗೆ ಗೊಂಚಲು ನಾಗಪ್ಪ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಹಾಗೇನಿಲ್ಲ, ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇರೋದನ್ನೇ ಇಟ್ಕೊಂಡು ಪೂಜೆ ಮಾಡ್ಬೋದು ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ನಮ್ಮ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.